ನಿನ್ನೆ ದಿನ ನಾವು ಎಜುಕೇಷನ್ ವಿದ್ಯಾಸ್ಥಾನದ ಇಂಪಾರ್ಟೆನ್ಸನ್ನು ನೋಡಿದ್ವಿ. ವಿದ್ಯಾಸ್ಥಾನಕ್ಕೆ ಯಾವ ಸೂತ್ರವನ್ನು ನೋಡಬೇಕು ಅಂತಂಬುದನ್ನು ನಾವು ನೋಡಿದ್ದೀವಿ. ಇವತ್ತು ಕೆಲವೊಂದು ಎಕ್ಸಾಂಪಲ್ಸನ್ನು ಎಜುಕೇಷನ್ ವಿಚಾರದಲ್ಲಿ ನಾವು ಮಾಡೋಣ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ನಿಮಗೆ ಮೇಷ ಲಗ್ನದ ಜಾತಕ. ಮಿಥುನದಲ್ಲಿ ರಾಹು ಇದ್ದಾನೆ, ಕನ್ಯಾ ರಾಶಿಯಲ್ಲಿ ಕುಜ ಶನಿ, ಸಿಂಹ ರಾಶಿಯಲ್ಲಿ ಗುರು, ಇನ್ನು ಧನುಸು ರಾಶಿಯಲ್ಲಿ ಕೇತು, ಮಕರ ರಾಶಿಯಲ್ಲಿ ಬುಧ ಶುಕ್ರ, ಮತ್ತು ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ಕುಂಭ ರಾಶಿಯಲ್ಲಿದ್ದಾರೆ. ಇದು ಜಾತಕ. ಇಲ್ಲಿ ಈ ಜಾತಕವನ್ನು ನಾವು ನೋಡಿದಾಗ ವಿದ್ಯಾಸ್ಥಾನಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನು ನಿನ್ನೆ ನಾವು ನೋಡಿದ್ವಿ. ವಿದ್ಯಾ ಸ್ಥಾನ ಬಲವನ್ನು ನೋಡಬೇಕು, ವಿದ್ಯಾ ಕಾರಕ ಬಲವನ್ನು ನೋಡಬೇಕು, ಮತ್ತು ವಿದ್ಯಾಸ್ಥಾನ ಅಧಿಪತಿ ಬಲ ನೋಡಬೇಕು. ಈ ಮೂರನ್ನು ಕೂಡ ನಾವು ಮುಖ್ಯವಾಗಿ ನೋಡ್ತೀವಿ. ಸ್ಥಾನ ಬಲ ಏನು ಸೂಚನೆ ಮಾಡುತ್ತೆ ಅಂತಂದರೆ, ಎಜುಕೇಷನ್ ವಿದ್ಯಾರ್ಥಿ ಏನಿದ್ದಾನೆ ಅವನ ವಾತಾವರಣ ಹೇಗಿರುತ್ತೆ, ಅವನಿಗೆ ಓದಿಗೆ ಸಂಬಂಧಪಟ್ಟ ವಾತಾವರಣ ಅನುಕೂಲತೆ ಹೇಗಿರುತ್ತೆ ಅಂತಂಬೋದು ಎರಡನೇ ಸ್ಥಾನ ಹೇಳುತ್ತೆ. ಕಾರಕ ಬಲ ಅವನಲ್ಲಿರುವಂಥ ಬುದ್ಧಿವಂತಿಕೆ ಎಫಿಷಿಯನ್ಸಿ ಏನು ಅಂತ ಹೇಳುತ್ತೆ. ಆಮೇಲೆ ಆಧಿಪತ್ಯ ಬಲ ಅವನಲ್ಲಿರುವಂಥ ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಂಥ ಪುಣ್ಯ ಹೇಗಿದೆ, ವಿದ್ಯಾವನ್ನು ಪಡೀಲಿಕ್ಕೆ ಮುಂದುವರಿಯಲಿಕ್ಕೆ ಬೇಕಾದಂಥ ಪುಣ್ಯ ಏನಿದೆ ಅಂತಂಬುದು ವಿದ್ಯಾ ಆಧಿಪತ್ಯ ಬಲ ಸೂಚನೆ ಮಾಡುತ್ತೆ. ಇದು ಸೂತ್ರಗಳು. ಇದೇ ಸೂತ್ರಗಳನ್ನು ಬೇಸ್ ಮಾಡಿಕೊಂಡು ನಾವು ಈ ಜಾತಕವನ್ನು ಅನಲೈಸ್ ಮಾಡಿದರೆ ಚತುರ್ಥ ಸ್ಥಾನ ಬಲ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಚತುರ್ಥ ಸ್ಥಾನದಲ್ಲಿ ಇರುವಂಥ ಗ್ರಹಗಳು ಅಥವಾ ಚತುರ್ಥ ಸ್ಥಾನವನ್ನು ನೋಡುವಂಥ ಗ್ರಹಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಶುಭ ಗ್ರಹಗಳು ನೋಡಿದರೆ ಒಳ್ಳೆಯದು, ಪಾಪಗ್ರಹಗಳು ನೋಡಿದರೆ ಕೆಟ್ಟದ್ದು. ಅನುಕೂಲ ಕೆಟ್ಟದ್ದು ಒಳ್ಳೆಯದು ಅಂತ ಅನ್ನೋದಕ್ಕಿಂತಲೂ ಅನುಕೂಲ ಪ್ರತಿಕೂಲ ಅಂತ ವರ್ಡ್ ಯೂಸ್ ಮಾಡೋಣ. ಏಕೆಂದರೆ ಅಲ್ಟಿಮೇಟ್ಲಿ ಒಳ್ಳೆಯದು ಕೆಟ್ಟದ್ದು ಡಿಸೈಡ್ ಆಗೋದು ಹೇಗೆ ಅಂತಂದರೆ ಔಟ್ಪುಟ್ ಬಂದ ಮೇಲೆ. ಸೊ ಮುಂಚಿತವಾಗಿ ಹೇಳೋಕ್ಕಾಗಲ್ಲ. ಹಾಗೆ ಅನುಕೂಲ ಇದೆಯಾ ಪ್ರತಿಕೂಲ ವಾತಾವರಣ ಇದೆಯಾ ಅಂತ ನಾವು ಹೇಳ್ಬೋದು. ಇಲ್ಲಿ ಚತುರ್ಥ ಸ್ಥಾನ ನೋಡಿದ್ರೆ ಕರ್ಕ ರಾಶಿಯಾಗಿದೆ. ಚತುರ್ಥ ಸ್ಥಾನದಲ್ಲಿ ಯಾವ ಥರದ ಗ್ರಹಗಳು ಇಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ಬ್ಲ್ಯಾಂಕ್ ಆಗಿಬಿಡಿ. ಚತುರ್ಥ ಸ್ಥಾನವನ್ನು ಯಾವುದಾದ್ರೂ ಗ್ರಹ ನೋಡ್ತಾ ಇದೆಯಾ ಅಂತಂದರೆ ಚತುರ್ಥ ಸ್ಥಾನವನ್ನು ಬುಧ ಶುಕ್ರ ಅಂತ ಎರಡು ಗ್ರಹಗಳು ನೋಡ್ತಾ ಇದೆ. ಸೊ ಶುಕ್ರ ಶುಭಗ್ರಹ, ನ್ಯಾಚುರಲಿ ಶುಭಗ್ರಹ ಜೊತೆ ಇದ್ದಂಥ ಬುಧ ಕೂಡ ಶುಭಗ್ರಹನೇ. ಹಾಗಾಗಿ ಒಂದು ಬುಧ ಶುಭಗ್ರಹ ಆಗಿದೆ, ಇನ್ನೊಂದು ಶುಕ್ರ ಶುಭಗ್ರಹ ಇದೆ. ಸೊ ಹಾಗಾಗಿ 2+ ನಾವು ಹಾಕಿದ್ವಿ. ನೆಕ್ಸ್ಟ್ ಇನ್ನು ಒಂದು ನಿಮಿಷ. ಓಕೆ, ಇನ್ನು ಯಾವುದಾದ್ರೂ ಗ್ರಹ ನೋಡ್ತಾ ಇದೆಯಾ ಅಂತಂದರೆ ಈ ಜಾತಕದಲ್ಲಿ ಶನಿ ವಕ್ರಿಯಾಗಿದೆ. ಬಟ್ ಇಲ್ಲಿ ವಕ್ರಿಯಾಗಿರೋದು ಇಲ್ಲಿ ನಮ್ಮ ಮೆನ್ಷನ್ ಮಾಡಿಲ್ಲ. ಶನಿ ಅಂತಂಬುದು ವಕ್ರಿಯಾಗಿರೋದ್ರಿಂದ ಏನಾಗುತ್ತೆ, ಶನಿ ರಿವರ್ಸಲ್ಲಿ ನೋಡ್ತಾನೆ. 1 2 1 2 3. ಸೊ ಕರ್ಕ ರಾಶಿಯನ್ನು ನೋಡ್ತಾನೆ ಅಂದರೆ ಇವನ ಚತುರ್ಥ ಸ್ಥಾನವನ್ನು ಶನಿ ನೋಡ್ತಾನೆ. ಹಾಗಾಗಿ ಬುಧ ಒಂದು ಶುಭಗ್ರಹ ನೋಡ್ತಾ ಇದೆ ಪ್ಲಸ್, ಶುಕ್ರ ಒಂದು ಶುಭಗ್ರಹ ನೋಡ್ತಾ ಇದೆ ಪ್ಲಸ್, ಶನಿ ಒಂದು ಮೈನಸ್, ಪಾಪಗ್ರಹ ನೋಡ್ತಾ ಇದೆ ಮೈನಸ್. ಹಾಗಾಗಿ 2 ಭಾಗ ಚೆನ್ನಾಗಿದೆ, ಒಂದು ಭಾಗ ಪ್ರತಿಕೂಲವಾಗಿದೆ. ಅಂದರೆ ಇವನಿಗೆ 66% ಚೆನ್ನಾಗಿದೆ, 33% ಅನಾನುಕೂಲ ಇದೆ ಅಂತ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು. ನೆಕ್ಸ್ಟ್ ಇದು ವಾತಾವರಣ ನೋಡಿದ್ರೆ ಮೆಜಾರಿಟಿ ಪೋರ್ಷನ್ ವಾತಾವರಣ ಚೆನ್ನಾಗಿರೋದ್ರಿಂದ ಓದಿಕೊಳ್ಳಿಕ್ಕೆ ಬೇಕಾದಂಥ ಅನುಕೂಲ ಇದೆ ಅಂತ ಹೇಳ್ಬೋದು. 50%ಗಿಂತಲೂ ಮೇಲೆ ಇದ್ದರೆ ಅವಾಗೇನಾಗುತ್ತೆ, ಪರವಾಗಿಲ್ಲ ಚೆನ್ನಾಗಿದೆ, ಸ್ವಲ್ಪ ಅನುಕೂಲ ವಾತಾವರಣ ಇದೆ ಅಂತ ಹೇಳ್ಬೋದು. ಮೆಜಾರಿಟಿ ಎಲ್ಲ ಅನುಕೂಲ ಇಲ್ಲದ್ರೂ ಕೂಡ ಅಟ್ಲೀಸ್ಟ್ 50% ಮೇಲೆ ಇರಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಏನಾಗುತ್ತೆ, ಪ್ರತಿಕೂಲವೇ ಜಾಸ್ತಿ ಇರುತ್ತೆ ಅಂತ ನಾವೊಂದು ಕನ್ಕ್ಲೂಷನ್ ಬರಬೇಕಾಗುತ್ತೆ. ಈಗ ವಿದ್ಯಾಕಾರಕ. ಸೊ ವಿದ್ಯಾಕಾರಕನಂಥ ಗ್ರಹ ಯಾವುದು ಅಂತಂದರೆ ಬುಧ. ಸೊ ಬುಧ ಹೇಗಿದ್ದಾನೆ ನೋಡಿ. ಸೊ ಬುಧ ಗ್ರಹ
ಈ ಕಂಡೀಷನ್ಸ್ ಎಲ್ಲ ನಾವು ನೋಡಬೇಕು. ಏನು, ಬುಧ ಉಚ್ಚ ಸ್ಥಾನದಲ್ಲಿದೆಯಾ, ಸ್ವಕ್ಷೇತ್ರದಲ್ಲಿದೆಯಾ, ಮಿತ್ರಕ್ಷೇತ್ರದಲ್ಲಿದೆಯಾ, ಶುಭ ಸ್ಥಾನದಲ್ಲಿದೆಯಾ, ಶುಭ ಗ್ರಹಗಳ ಜೊತೆ ಸಂಬಂಧ ಇದೆಯಾ, ಶುಭ ಗ್ರಹಗಳ ದೃಷ್ಟಿ ಇದೆಯಾ ಅಂತ ಇಷ್ಟು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಬುಧ ನೋಡಿದರೆ ಉಚ್ಚ ಸ್ಥಾನದಲ್ಲಂತೂ ಇಲ್ಲ. ನೆಕ್ಸ್ಟ್, ಶುಭ ಸ್ಥಾನದಲ್ಲಿ ಏನಾದರೂ ಇದೆಯಾ ಅಂತಂದರೆ ಲಗ್ನದಿಂದ ಬುಧ 7, 8, 9, 10 10ನೇ ಮನೆಯಲ್ಲಿದ್ದಾನೆ ಬುಧ. ಸೊ 10ನೇ ಮನೆ ಅಂತ ಅಂಬೋದು ಕೇಂದ್ರ ಸ್ಥಾನ. ಕೇಂದ್ರ ಸ್ಥಾನ ಅಂದರೆ ಶುಭ ಸ್ಥಾನ, ಹಾಗಾಗಿ ಒಂದು ಪ್ಲಸ್ ಹಾಕಿ. ನೆಕ್ಸ್ಟ್, ಶುಭ ಗ್ರಹಗಳ ಜೊತೆ ಇರಬೇಕು. ಶುಭ ಗ್ರಹಗಳ ಜೊತೆ ಇದೆಯಾ, ಬುಧ ಗ್ರಹನ ಜೊತೆ ಇದೆ, ಒಂದು ಪ್ಲಸ್ ಹಾಕಿ. ಯಾವುದಾದ್ರೂ ಶುಭ ಗ್ರಹಗಳು ನೋಡ್ತಾ ಇದೆಯಾ, ದೃಷ್ಟಿ ನೋಡಿ. ಸೊ ಶುಭ ಗ್ರಹಗಳು ಏನಾದರೂ ನೋಡ್ತಾ ಇದೆಯಾ ಅಂತಂದರೆ ಯಾವ ಗ್ರಹವೂ ಕೂಡ ನೋಡ್ತಾ ಇಲ್ಲ ಬುಧ ಗ್ರಹವನ್ನು, ಹಾಗಾಗಿ ಬಿಟ್ಬಿಡಿ, ಬ್ಲ್ಯಾಂಕ್ ಬಿಟ್ಬಿಡಿ. ಸೊ ಈಗ ನೋಡಿ, ಓವರಾಲ್ ನೋಡಿದ್ರೆ ಬುಧ ಚೆನ್ನಾಗಿದ್ದಾನೆ, ಬುದ್ಧಿವಂತಿಕೆ ಇದೆ ಅಂತ ಹೇಳ್ಬೋದು. ಸೊ ಬುದ್ಧಿವಂತಿಕೆ ಇರೋದ್ರಿಂದ ಈ ಹುಡುಗನಿಗೆ ಓದಿಕೊಳ್ಳಿಕ್ಕೆ ಬೇಕಾದಂಥ ಟ್ಯಾಲೆಂಟ್ ಇದೆ ಅಂತ ನಾವು ಹೇಳ್ಬೋದು. ವಿದ್ಯಾರ್ಥಿಗೆ ಮುಖ್ಯವಾಗಿ ಬುದ್ಧಿವಂತಿಕೆ ಇರಬೇಕು. ಒಂದು ವೇಳೆ ಮೈನಸ್ ಕೂಡ ಇತ್ತು ಅಂತ ಅಂದುಕೊಳ್ಳೋಣ, ಅಟ್ಲೀಸ್ಟ್ 60%ಗಿಂತಲೂ ಜಾಸ್ತಿ ಇರಬೇಕು. ಜಾಸ್ತಿ ಇದ್ದರೆ ಆವಾಗೂ ಪರವಾಗಿಲ್ಲ, ಸ್ವಲ್ಪ ಪಿಕಪ್ ಆಗ್ತಾನೆ. ರ್ಯಾಂಕ್ 1 ಸ್ಟೂಡೆಂಟ್ ಆದ್ರೂ ಅಟ್ಲೀಸ್ಟ್ 1 to 10 ರ್ಯಾಂಕ್ ಒಳಗೆ ಇರ್ತಾನೆ ಹುಡುಗ. ಹಾಗಾಗಿ ವಿದ್ಯಾಕಾರಕ ಬಲ ಮೇಲೆ ಆ ವಿದ್ಯಾರ್ಥಿಯ ಎಫಿಷಿಯನ್ಸಿ ಡಿಪೆಂಡ್ ಆಗುತ್ತೆ, ಅವನ ಇಂಟಲೆಕ್ಚುವಲ್ ಅಪ್ರೋಚ್ ಡಿಪೆಂಡ್ ಆಗುತ್ತೆ. ಇದು ತಿಳ್ಕೊಳ್ಬೇಕು. ನೆಕ್ಸ್ಟ್, ವಿದ್ಯಾ ಅಧಿಪತ್ಯ ಬಲ. ಹಿಂದಿನ ಜನ್ಮದಲ್ಲಿ ಓದಿಕೊಳ್ಳಿಕ್ಕೆ ಬೇಕಾದಂಥ ಪುಣ್ಯ ಏನಾದರೂ ಮಾಡಿದ್ದಾನ ಅಂತಂಬೋದು ನೀವು ನೋಡಿದರೆ ವಿದ್ಯಾಸ್ಥಾನ ನೋಡಿ, ವಿದ್ಯಾ ಅಧಿಪತಿ ಯಾರಾಗ್ತಾರೆ, ಚಂದ್ರ ಆಗ್ತಾನೆ. ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆಯಾ, ಸ್ವಕ್ಷೇತ್ರದಲ್ಲಿದ್ದಾನೆಯಾ, ಮಿತ್ರಕ್ಷೇತ್ರದಲ್ಲಿದ್ದಾನೆಯಾ, ನೀಚ ಸ್ಥಾನದಲ್ಲಿದ್ದಾನೆಯಾ, ಅಸ್ತಂಗತನಾಗಿದ್ದಾನೆಯಾ, ಇದನ್ನು ನೋಡಿ. ಸೊ ಚಂದ್ರ ಈ ಜಾತಕದಲ್ಲಿ ನೋಡಿದ್ರೆ ಅಸ್ತಂಗತನಾಗಿದ್ದಾನೆ. ಸಿ ಅಂತಿದೆ ನೋಡಿ ಬ್ರ್ಯಾಕೆಟಲ್ಲಿ. ಸಿ ಅಂದರೆ ಕಂಬಸ್ಟ್, ಸೂರ್ಯನ ಹತ್ತಿರ ಇರೋದ್ರಿಂದ ಸೂರ್ಯನ ಡಾಮಿನೇಷನ್ ಅದ್ರ ಮೇಲೆ ಬೀಳುತ್ತೆ. ಸೊ ಚಂದ್ರ ಅಸ್ತಂಗತ ಆಗೋದೇನಿದೆ ಒಳ್ಳೆಯದಲ್ಲ, ಸೊ ಅದಕ್ಕೋಗಿ ಒಂದು ಮೈನಸ್. ನೆಕ್ಸ್ಟ್, ಯಾರ ಮನೆಯಲ್ಲಿದ್ದಾನೆ, ತಟಸ್ಥ ಸ್ಥಾನದಲ್ಲಿ, ಲಗ್ನದಿಂದ 11ನೇ ಮನೆಯಲ್ಲಿದ್ದಾನೆ, ತಟಸ್ಥ ಸ್ಥಾನ. ಹಾಗಾಗಿ ಒಂದು ಏನಂತ ಹಾಕಿ, ನ್ಯೂಟ್ರಲ್. ಅದು ಒಳ್ಳೆಯದೂ ಅಲ್ಲ, ಕೆಟ್ಟದ್ದು ಅಲ್ಲ. ಶುಭ ಗ್ರಹಗಳ ಸಂಯೋಗ ಇದೆಯಾ. ಸೊ ಶುಭ ಗ್ರಹಗಳೇನಾದರೂ ಜೊತೆಗಿದೆಯಾ ಅಂದರೆ ಸೂರ್ಯ ಇದ್ದಾನೆ, ಸೂರ್ಯ ಶುಭ ಗ್ರಹ ಅಲ್ಲ, ಒಂದು ಮೈನಸನ್ನು ಹಾಕಿ. ಬಾಕಿ ಯಾವ ಗ್ರಹಗಳು ನೋಡ್ತಾ ಇದೆ ಅಂತ ನೋಡಿದ್ರೆ ಚಂದ್ರನಿಗೆ ಸಪ್ತಮ ಸ್ಥಾನದಲ್ಲಿ ಯಾರೂ ಇಲ್ಲ. ಅದೇ ರೀತಿ ಚಂದ್ರನನ್ನು ಯಾರಾದರೂ ನೋಡ್ತಾ ಇದ್ದಾರೆ ಅಂತಂದರೆ ಶನಿ ಕುಜ ಇಬ್ಬರೂ ಕೂಡ ನೋಡಲ್ಲ, ಯಾಕೆಂದರೆ 6ನೇ ಮನೆಗಿದ್ದಾನೆ. ಗುರುವಿನಿಂದ ಚಂದ್ರ 5ನೇ ಮನೆಗಿದ್ದಾನೆ, ಅಂದರೆ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಇದೆ, ಹಾಗಾಗಿ ಒಂದು ಪ್ಲಸ್ ಹಾಕಿ. ಸೊ ಇದು 2 ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಸೊ ಮೆಜಾರಿಟಿ ಮೈನಸ್ ಇದೆ. ಸೊ ಇನ್ನೊಂದು, ಮೆಜಾರಿಟಿ ನೀವು ಹೇಗೆ ಡಿಸೈಡ್ ಮಾಡ್ತೀರಿ ಅಂತಂದರೆ ಶುಭ ಸ್ಥಾನದಲ್ಲಿರೋದಕ್ಕೂ ಶುಭ ದೃಷ್ಟಿ ಇರೋದಕ್ಕೂ ಡಿಫರೆನ್ಸ್ ಇದೆ. ಎರಡೂ ಕೂಡ ಒಂದೇ ಥರ ಕ್ಯಾಲ್ಕುಲೇಷನ್ ಮಾಡಲಿಕ್ಕಾಗಲ್ಲ. ಇಲ್ಲಿ ನಾವು ಬೇಕಾದ್ರೆ ಒಂದು ಪ್ಲಸ್ಸು ಮೈನಸ್ ಅಂತ ಹಾಕ್ಬಿಡ್ತೀವಿ, ಆದರೆ ರ್ಯಾಂಕಿಂಗ್ ಆ ಥರ ಕೊಡಲಿಕ್ಕಾಗಲ್ಲ. ನಾನು ಒಂದೇ ಡಿಫ್ರೆನ್ಸ್ ಹೇಳ್ತೀನಿ ನಿಮಗೆ. ಶತ್ರುಗಳ ಮನೆಗಿದ್ದರೆ ಒಳಗಿದ್ದರೆ ಹೇಗಿರುತ್ತೆ, ಅಥವಾ ಶತ್ರುಗಳ ಜೊತೆ ಇದ್ದರೆ ಹೇಗಿರುತ್ತೆ, ಶತ್ರುಗಳ ಜೊತೆಗಿದ್ದರೆ ಹೇಗಿರುತ್ತೆ, ಶತ್ರುಗಳು ಎದುರುಗಡೆ ಮನೆಗಿದ್ದರೆ ಹೇಗೆ, ಅಂದರೆ ಈ ಶತ್ರುಗಳ ಮನೆಯಲ್ಲೇ ನೀವಿದ್ದರೆ ಹೇಗಿರುತ್ತೆ. ಇದು ಎಕ್ಸಾಂಪಲ್ ನೀವು ಕಂಪೇರ್ ಮಾಡ್ಕೋಬೇಕು. ನನ್ನ ಮನೆ ಎದುರುಗಡೆ ಒಬ್ಬ ದೊಡ್ಡ ಕೆಟ್ಟವನಿದ್ದಾನೆ, ಭಾರತ ದೇಶದಲ್ಲಿ ಎಲ್ಲರನ್ನೂ ಮೋಸ ಮಾಡಿದವನಿದ್ದಾನೆ. ಅದು ಕೂಡ ಬಿಟ್ಕೊಳ್ಳಿ. ಈಗ ಸದ್ಯದಲ್ಲಿ ನಮ್ಮನ್ನು ಕಾಡ್ತಾ ಇರೋದೇನು ಸಮಸ್ಯೆ, ಕರೋನಾ ಇದೆ. ಕರೋನಾ ಬಂದಂಥವನು ಏನೋ ಫಾರಿನಿಗೆ ಹೋಗಿ ಬಂದಿದ್ದಾನೆ, ಕರೋನಾ ಡಯಾಗ್ನೈಸ್ ಆಗಿದೆ ತುಂಬ ದಿನ ಆದ ನಂತರ. ಅದು ಇನ್ಕ್ಯುಬೇಷನ್ ಪೀರಿಯಡ್ 14 ದಿನ 25 ದಿನ ಏನೋ ಬೇಕಾಗುತ್ತೆ. ಕರೋನಾ ಬಂತದ್ದು ಒಂದು ಫೈನ್ ಮಾಡಿ ಗೊತ್ತಾಯ್ತು. ನಾವು ಅವ್ರ ಮನೆ ಎದುರುಗಡೆ ಇದ್ದೀವಿ ಅಂದ್ಕೊಡಿ, ಒಂಥರ ಹೆದರಿಕೆ ಆಗುತ್ತೆ, ಅಯ್ಯೋ ನನ್ನ ಮನೆ ಎದುರುಗಡೆ ಇದ್ದಾನಲ್ಲಪ್ಪ. ನೀವು ಅವನ ಜೊತೆ ದಿನ ವಾಕಿಂಗ್ ಹೋಗಿ ಬರ್ತಾ ಇದ್ರಿ ಅಂತಂದರೆ ಥ್ರೆಟ್ ಜಾಸ್ತಿ. ಅಯ್ಯೋ ಅವ್ನು ಕೂಡ ವಾಕಿಂಗ್ ಹೋಗಿ ಕೂಡ ಬರ್ತಾ ಇದ್ದೆ 14 ದಿನದಿಂದ, ನನಗೂ ಏನಾದರೂ ಲಕ್ಷಣಗಳಿದೆಯಾ ಅಂತ ಹೇಳಿ ಚೆಕ್ ಮಾಡಿಸ್ಕೋಬೇಕು ಅನ್ಸುತ್ತೆ. ನೀವು ಅವನ ಜೊತೆನೇ ಅವ್ರ ಮನೆಗೆ ಇದ್ರಿ ಅಂದ್ಕೊಳ್ಳಿ, ಕಂಪಲ್ಸರಿ ಅವರೇ ನಿಮ್ಮನ್ನು ಕ್ವಾರಂಟೈನ್ ಕರ್ಕೊಂಡು ಹೋಗ್ತಾರೆ. ನೀವೇನು ಚೆಕ್ ಮಾಡಿಸ್ಕೊಳ್ಳೋ ಬೇಕಾಗಿಲ್ಲ, ಎಲ್ಲರೂ ಅವ್ರ ಮನೆಗಿರೋನೆಲ್ಲರೂ ಕ್ವಾರಂಟೈನ್ ಹಾಕ್ತಾರೆ. ಈಗ ಎಫೆಕ್ಟ್ ನೋಡಿ, ಮನೆ ಎದುರುಗಡೆ ಇದ್ದಾಗ ನನ್ನ ಎಫೆಕ್ಟ್ ಏನು, ಅವನ ಜೊತೆ ತಿರುಗಿದಾಗ ನನ್ನ ಎಫೆಕ್ಟ್ ಏನು,
ಅವರ ಮನೆಯಲ್ಲೇ ಇದ್ದಾಗ ಎಫೆಕ್ಟ್ ಏನು? ಸೊ ಆಲ್ಮೋಸ್ಟ್ ವೇರಿ ಆಗುತ್ತೆ. ಇಲ್ಲಿ ಕೂಡ ಶುಭ ಸ್ಥಾನ, ಸ್ಥಾನ, ಸಂಯೋಗ, ದೃಷ್ಟಿ, ಇದು ಮೂರು ಕೂಡ ಇದೇ ಥರ ಆಗುತ್ತೆ. ಸ್ಥಾನ ಅಂದರೆ ಹೆಚ್ಚಿನ ಎಫೆಕ್ಟ್ ಇರುತ್ತೆ, ಸಂಯೋಗ ಅಂತಂದರೆ ಪರವಾಗಿಲ್ಲ 50%, ದೃಷ್ಟಿ ಅಂದರೆ 25%. ಇಲ್ಲಿ ಮೆಜಾರಿಟಿ ಪೋರ್ಷನ್ ಏನಾಗಿದೆ, ಮೈನಸ್ ಬಂದುಬಿಟ್ಟಿದೆ. ಶುಭ ಸ್ಥಾನದಲ್ಲಿ ಇಲ್ಲ, ಬಟ್ ಪಾಪ ಸ್ಥಾನದಲ್ಲಿ ಕೂಡ ಇಲ್ಲ, ಅದು ಒಳ್ಳೆಯದೇ. ಉಚ್ಚ ಸ್ಥಾನದಲ್ಲಿಲ್ಲ, ಅಸ್ತಂಗತ ಆಗಿದ್ದಾನೆ. ಅಸ್ತಂಗತ ಆಗಿರೋದು ಒಳ್ಳೆಯದಲ್ಲ. ಅಸ್ತಂಗತ ಆಗಿದೆ, ಪಾಪಗ್ರಹಗಳ ಜೊತೆ ಇವೆ, ಓನ್ಲಿ ಶುಭಗ್ರಹ ದೃಷ್ಟಿ ಮಾತ್ರ ಇದೆ. ಸೊ ಏನು ಹೇಳ್ಬೋದು, ಇವನಿಗೆ ವಿದ್ಯಾ ವಿಷಯದಲ್ಲಿ ಮುಂದುವರಿಲಿಕ್ಕೆ ಬೇಕಾದಂಥ ಅವಕಾಶಗಳು ಕಡಿಮೆ ಇವೆ ಅಂತ ನೀವು ಒಂದು ಇದಕ್ಕೆ ಬರ್ಬೋದು. ಸೊ ಇಲ್ಲಿ ಅದಕ್ಕೆ ಈ ವಿದ್ಯಾರ್ಥಿಗೆ ಓವರಾಲ್ ಥಿಂಕ್ ಮಾಡ್ಬೇಕಾದ್ರೆ ಎಜುಕೇಷನ್ ಫ್ಲಕ್ಚುವೇಷನ್ ಇದೆ. ಈ ಹುಡುಗ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡ್ಬೋದು, ಎದ್ದು ಬಿದ್ದು ಮಾಡ್ಬೋದು, ಬ್ಯಾಕ್ಲ್ಯಾಕ್ಸ್ ಇರ್ಬೋದು, ಅಲ್ಟಿಮೇಟ್ಲಿ ಈ ಹುಡುಗನ ಪರ್ಫಾರ್ಮೆನ್ಸ್ ಸರಿ ಇಲ್ಲದೆ ಇರ್ಬೋದು, ಇದೆಲ್ಲ ಇರುತ್ತೆ. ಒಂದೊಂದ್ಸಲ ಈ ಥರ ಪ್ರಶ್ನೆಗಳು ಕೇಳ್ತಾರೆ, ಈ ಸರ್ ನಮ್ಮ ಮಗ ಅಟ್ಲೀಸ್ಟ್ ಪಾಸ್ ಆಗ್ತಾನೆ ಆಚಾರ್ಯ ಅಂತ ಕೇಳ್ತಾರೆ. ಅವಾಗೇನು ಮಾಡಬೇಕು? ಜಾತಕದಲ್ಲೇನೋ ಈ ಥರ ನೆಗೆಟಿವ್ ಇದೆ, ಈ ಸಲ ಪಾಸ್ ಆಗ್ತಾನೆ ಅಂತ ಹೆಂಗೆ ಹೇಳಲಿಕ್ಕಾಗುತ್ತೆ ಅಂತಂದರೆ, ಆ ಸಮಯದಲ್ಲಿ ಅವನಿಗೆ ಗುರುಬಲ ಹೇಗಿದೆ, ಪ್ಲಸ್ ದಶೆ ಏನು ನಡೀತಾ ಇದೆ, ಅದು ಅಟ್ಲೀಸ್ಟ್ ಈ ಶುಭ ದೃಷ್ಟಿ ಅಂತ ನಾವು ಒಂದು ಪ್ಲಸ್ ಹಾಕಿದ್ದೀವಲ್ಲ. ಯಾಕೆ ಶುಭ ದೃಷ್ಟಿ ಪ್ಲಸ್ ಹಾಕಿದ್ದೀವಿ? ಗುರು ನೋಡ್ತಾ ಇದ್ದಾನೆ ಅಂದರೆ ಆ ಸಮಯದಲ್ಲಿ ಗುರು ದೃಷ್ಟಿ, ಗುರುವಿನ ದಶೆ ಏನಾದರೂ ನಡೀತಾ ಇದ್ದರೆ, ಪ್ರತ್ಯಂತರ ದಶೆ ಏನಾದರೂ ನಡೀತಾ ಇದ್ದರೆ, ಗುರು ಆಲ್ರೆಡಿ ಈ ವಿಷಯದಲ್ಲಿ ಫೇವರಬಲ್ ಇದ್ದಾನದ ಕಾರಣ ಆ ಸಮಯದಲ್ಲಿ ಪಾಸ್ ಆಗಲಿಕ್ಕೆ ಅನುಕೂಲತೆ ಇದೆ, ಅಥವಾ ಸ್ವಲ್ಪ ಅನುಕೂಲತೆ ಸ್ಟಾರ್ಟ್ ಆಗುತ್ತೆ. ಅವನ ಎಕ್ಸ್ಪೆಕ್ಟ್ ಮಾಡಿದಂಥ ಟಾಪ್ ಮೋಸ್ಟ್ ರ್ಯಾಂಕ್ ಬರದೇ ಇರ್ಬೋದು, ಅಟ್ಲೀಸ್ಟ್ ಪಾಸ್ ಆಗ್ಬೋದು. ಈ ಕಾಂಬಿನೇಷನ್ ಇರಬೇಕು. ಅಥವಾ ಇಲ್ಲಿ ಪಾಪಗ್ರಹಗಳೇನಿದೆ, ಸೂರ್ಯನ ಜೊತೆಗಿದ್ದಾನೆ, ಮತ್ತು ನ್ಯೂಟ್ರಲ್ ಸ್ಥಾನದಲ್ಲಿದ್ದಾನೆ, ಸೂರ್ಯನ ಜೊತೆ ಇದ್ದಾನದ ಕಾರಣ ಸೂರ್ಯನ ದಶೆ ಏನಾದರೂ ಆಪ್ರೇಟ್ ಆಯ್ತು ಅಂದ್ಕೊಳ್ಳಿ. ಸೂರ್ಯ ಆಲ್ರೆಡಿ ಪಾಪಗ್ರಹ, ಹಾಗಾಗಿ ಏನಾಗುತ್ತೆ, ಚಾನ್ಸಸ್ ಕಡಿಮೆ ಇದೆ, ಪ್ರತಿಕೂಲವಾಗಿದೆ ಅಂತ ಹೇಳಬೇಕು. ಯಾವಾಗೂ ಕೂಡ ಜ್ಯೋತಿಷ್ಯದಲ್ಲಿ ಎಸ್ ನೋ ಅಂತಂಬೋದು ಎರಡೂ ಕೂಡ ಬಳಸಬಾರದು. ಯಾವಾಗವರೆಗೂ ಪೂರ್ತಿ ನಮಗೆ ಜ್ಯೋತಿಷ್ಯ ನಮಗೆ ವಶ ಆಗಿದೆ ಅನ್ನೋವರೆಗೂ ಎಸ್ ಆರ್ ನೋ ಎರಡೂ ವರ್ಡ್ ಬೇಡ. ಯಾಕೆಂದರೆ ಕ್ಲೈಂಟ್ ಮೇಲೆ ಮಾನಸಿಕವಾಗಿ ತುಂಬ ಪರಿಣಾಮ ಆಗುತ್ತೆ, ಪ್ಯಾನಿಕ್ ಆಗಿಬಿಡ್ತಾರೆ. ಅದಕ್ಕೇನು ಮಾಡಬೇಕು, ಮೋರ್ ಚಾನ್ಸಸ್ ಲೆಸ್ ಚಾನ್ಸಸ್, ಈ ಎರಡನ್ನೇ ಯೂಸ್ ಮಾಡಬೇಕು. ಹೆಚ್ಚಿನ ಚಾನ್ಸಸ್ ಇದೆ, ಕಡಿಮೆ ಚಾನ್ಸಸ್ ಇದೆ. ಇದರಲ್ಲಿ ಏನಾಗುತ್ತೆ, ನಿಮಗೂ ತೊಂದರೆ ಆಗಲ್ಲ, ಕೇಳೋವನಿಗೂ ತೊಂದರೆ ಆಗಲ್ಲ. ಸೊ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಚತುರ್ಥ ಸ್ಥಾನ ತುಂಬ ವೀಕ್ ಆಗಿಬಿಟ್ಟಿದೆ. ಅವಾಗ ಏನು ಮಾಡ್ತೀವಿ, ಇವನಿಗೆ ಎಜುಕೇಷನ್ ಮುಂದುವರಲಿಕ್ಕೆ ತುಂಬ ಕಷ್ಟ ಇದೆ, ಚಾನ್ಸಸ್ ಕಡಿಮೆ ಇದೆ, ಮುಂದುವರಿಲಿಕ್ಕೆ ತುಂಬ ಶ್ರಮ ಪಡಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಜ್ಯೋತಿಷ್ಯದಲ್ಲಿ ಮೈನಸ್ಗಳು ಬಂದಷ್ಟು ಮಾತ್ರಕ್ಕೆ ಅವನನ್ನು ನಿರುತ್ಸಾಹ ಪಡಿಸಬಾರ್ದು. ಏನು ಪ್ರಯತ್ನ ಮಾಡಿದರೆ ಭಗವಂತನ ಅನುಗ್ರಹ ಹೇಗಿರ್ತೇವೆ ನಮಗೇನು ಗೊತ್ತಿದೆ. ನಾವು ನೋಡೋದು ಕೆಲವಿನ ವಿಷಯಗಳ ಮಾತ್ರವೇ. ಇನ್ನು ಡೀಪಾಗಿ ನೋಡಬೇಕಾದ್ರೆ ಚತುರ್ಥಾಂಶವನ್ನು ನೋಡಬೇಕು, ಆಮೇಲೆ ಅಷ್ಟಕ ವರ್ಗವನ್ನು ನೋಡಬೇಕು, ಷಡ್ಬಲವನ್ನು ನೋಡಬೇಕು. ಇದೆಲ್ಲ ನೋಡಿ ದೇಶಕಾಲ ಪರಿಸ್ಥಿತಿಗಳ ಅನುಗುಣವಾಗಿ ಹೇಳಬೇಕು. ನಾವು ಇಷ್ಟು ಡೀಪಾಗಿ ಏನು ಹೇಳಲ್ಲ, ಯಾರಿಗೂ ಅಷ್ಟು ಸಮಯ ಕೂಡ ಇರಲ್ಲ ಈ ಒಂದು ವಿಷಯಕ್ಕೆ ಅಷ್ಟು ಚರ್ಚೆ ಮಾಡಿ. ಅಷ್ಟು ಸೀರಿಯಸ್ ಆದಂಥ ವಿಷಯ ಅಲ್ಲ. ವಿವಾಹ ವಿಷಯ ತುಂಬ ಸೀರಿಯಸ್ ವಿಷಯ, ಆ ವಿಷಯದಲ್ಲಿ ತುಂಬ ಡೀಪಾಗಿ ಹೋಗಬೇಕು. ವಿದ್ಯಾ ವಿಷಯದಲ್ಲಿ ಅಷ್ಟು ಡೀಪ್ ಏನಿಲ್ಲ, ಅಷ್ಟು ಎಷ್ಟನ್ನು ನೋಡಿದ ಮೇಲೆ ಫೈನಲ್ ಅವನಿಗೇನು ಹೇಳಬೇಕು, ಚೆನ್ನಾಗಿ ಹೋದ್ರಿ ಅಂತ ಹೇಳಬೇಕು, ಅಥವಾ ದೇವ್ರಿಗೇನೋ ಪ್ರದರ್ಶನ ನಮಸ್ಕಾರ ಮಾಡಿ ಅವನನ್ನು ಮಾನಿಟರ್ ಮಾಡಿ ಅಂತ ಹೇಳಬೇಕು. ಇಷ್ಟು ಬಿಟ್ಟರೆ ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಇದೇ ಹೇಳಬೇಕು, ಇಲ್ಲದ್ರೂ ಇದೇ ಹೇಳಬೇಕು. ಹಾಗಾಗಿ ಕೆಲವೊಂದು ವಿಷಯಗಳಲ್ಲಿ ಡೀಪಾಗಿ ಸ್ಟಡಿ ಮಾಡೋದು ವ್ಯರ್ಥ. ಸೊ ಹಾಗಾಗಿ ತಿಳ್ಕೊಳ್ಳೋ ವಿಚಾರದಲ್ಲಿ ಮಾಡ್ಬೋದು, ತಪ್ಪಿಲ್ಲ. ಆದರೆ ಎಲ್ಲ ಕೇಸಸ್ಸಲ್ಲಿ ಆ ಥರ ಅವಶ್ಯಕತೆ ಇಲ್ಲ. ಈ ಕೇಸಸ್ಲಿ ಏನಾಗಿದೆ, ಇದು ವಿದ್ಯಾಸ್ಥಾನ ಅಂತ ಅಂಬೋದು ಕೆಟ್ಟು ಹೋಗಿದೆ. ಏನೋ ಸ್ವಲ್ಪ ಶುಭಗ್ರಹ ದೃಷ್ಟಿಯಿಂದ ಅನುಕೂಲ ಇದೆ, ಸ್ವಲ್ಪ, ಅದು ಕೂಡ ಜಾಸ್ತಿ ಇಲ್ಲ. ಹಾಗಾಗಿ ಇವನಿಗೆ ವಿದ್ಯೆ ವಿಷಯದಲ್ಲಿ ಫ್ಲಕ್ಚುವೇಷನ್ ಆಗುತ್ತೆ. ಅದಕ್ಕೆ ಇವನ ಗೈಡ್ ಏನು ಮಾಡಬೇಕು, ಫ್ಲಕ್ಚುವೇಷನ್ ಆಗುತ್ತೆ ಅಂತ ನೀವು ಹೇಳಿದ್ರೆ ಅಂದ್ಕೊಡಿ, ಅದನ್ನು ಕೇಳಕ್ಕೆ ಜ್ಯೋತಿಷ್ ಅಂತ ಬರಬೇಕಾ, ಹೇಳಿ. ಸೊ ಅವಶ್ಯಕತೆ ಇಲ್ಲ. ಸೊ ಏನು ಹೇಳಬೇಕು, ಗೈಡ್ ಮಾಡಬೇಕು. ಸೊ ಸ್ವಲ್ಪ ಅನಾನುಕೂಲ ಇದೆ, ಹಾಗಾಗಿ ನೀವು ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಬೇಕಾಗತ್ತೆ. ಹುಡುಗನ ಸ್ವಲ್ಪ ವೆಲ್ ಟ್ರೈನ್ಡ್ ಟೀಚರ್ ಹತ್ರ ಬಿಡಿ, ನೀವು ಮಾನಿಟರ್ ಮಾಡ್ತಾ ಇರಿ. ಎಕ್ಸಾಮಿನೇಷನಲ್ಲಿ ಸ್ಪೆಷಲ್ ಕೇರ್ ಬೇಕಾಗುತ್ತೆ. ಇನ್ ಕೇಸ್ ಅವನಿಗೆ ರ್ಯಾಂಕ್ ಬರದಿದ್ರೂ ಕೂಡ ಅಟ್ಲೀಸ್ಟ್ ಪಾಸ್ ಆಗ್ಬೋದೇನೋ,
ಆ ಥರ ಆಲೋಚನೆ ಮಾಡಬೇಕು, ನೆಗೆಟಿವ್ ಹೇಳೋದು ಅಲ್ಲ. ಒಂದು ವೇಳೆ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಏನು ಹೆದರಬೇಡಿ, ಒಳ್ಳೆ ಹುಡುಗ ಇದ್ದಾನೆ, ಈ ಹುಡುಗ ಒಳ್ಳೆ ಓದ್ತಾನೆ, ಸಿಂಪಲ್ ಹೇಳಿ. ಅನಾನುಕೂಲ ಇತ್ತು, ಪ್ರಯತ್ನ ಜಾಸ್ತಿ ಮಾಡಬೇಕು, ಹುಡುಗನಿಗೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಹುಡುಗ, ಇನ್ನೂ ಪ್ರಯತ್ನ ಬೇಕು, ಈ ಪ್ರಯತ್ನ ಸರಿ ಹೋಗಲ್ಲ, ಸ್ವಲ್ಪ ಮಾನಿಟರ್ ಮಾಡಿ. ಸೊ ಒಳ್ಳೆ ಟೀಚರ್ ಹತ್ರ ಬಿಡಿ, ಟ್ಯೂಷನ್ ಹಾಕಿ, ಅವನನ್ನು ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡಿ, ಇದೆಲ್ಲ ಹೇಳಬೇಕಾಗುತ್ತೆ. ಸೊ ಇದು ಓವರಾಲ್ ಆಗಿ ಎಜುಕೇಷನ್ ಸಂಬಂಧಪಟ್ಟದ್ದು ಒಂದು ಅನಲೈಸೇಷನ್. ಇನ್ನೊಂದು ಥರ ನೋಡೋಣ, ಇದನ್ನು ಸ್ವಲ್ಪ ನಾನು ಚೇಂಜ್ ಮಾಡ್ತೀನಿ. ಸೊ ಡೇಟ್ ಚೇಂಜ್ ಮಾಡಿದೆ, ಟೈಮನ್ನು ಚೇಂಜ್ ಮಾಡ್ತೀನಿ. ಲಗ್ನ ವೃಷಭ ಲಗ್ನ ಆಯಿತು. ಸೊ ವೃಷಭ ಲಗ್ನಕ್ಕೆ ಹೇಗಿರುತ್ತೆ ಇದನ್ನು ಕೂಡ ನಾನು ಪಕ್ಕದಲ್ಲೇ ಹಾಕ್ತೀನಿ. ಸೊ ವೃಷಭ ಲಗ್ನ ಹೇಗಿರುತ್ತೆ ಅಂತ ನಾವು ನೋಡಿದರೆ, ಗ್ರಹಸ್ಥಾನ ಚತುರ್ಥ ಸ್ಥಾನ ಯಾವುದಾಗುತ್ತೆ? ಸಿಂಹ ರಾಶಿ ಆಗುತ್ತೆ. ಸೊ ಸಿಂಹ ರಾಶಿಯಲ್ಲಿ ಯಾರಿದ್ದಾರೆ ನೋಡಿ, ಸಿಂಹ ರಾಶಿಯಲ್ಲಿ ಯಾವ ಗ್ರಹ ಇಲ್ಲ. ಸೊ ಹಾಗಾಗಿ ದೃಷ್ಟಿ ನೋಡಿ, ಸಿಂಹ ರಾಶಿಯನ್ನು ಯಾರಾದರೂ ನೋಡ್ತಾ ಇದ್ದಾರಾ? ಚತುರ್ಥ ಸ್ಥಾನವನ್ನು. ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಯಾರಿದ್ದಾರೆ? ಸೂರ್ಯ ಇದ್ದಾನೆ. ಸೂರ್ಯ ಪಾಪಗ್ರಹ ಆದರೂ ಕೂಡ ಸೂರ್ಯ ತನ್ನ ಮನೆಯನ್ನು ತಾನು ನೋಡ್ಕೊಳ್ತಾ ಇದ್ದಾನೆ. ಯಾವ ಗ್ರಹ, ಪಾಪಗ್ರಹ ಆಗಲಿ ಶುಭಗ್ರಹ ಆಗಲಿ, ತನ್ನ ಮನೆಯನ್ನು ತಾನು ನೋಡ್ಕೊಳ್ತಾ ಇದ್ರೆ ಅದು ಒಳ್ಳೆಯದೇ, ಅವನ ಮನೆಯನ್ನು ಅವನು ಕೆಡಿಸಿಕೊಳ್ಳಲ್ಲ. ಸೊ ಸೂರ್ಯ ತನ್ನ ಮನೆಯನ್ನು ತಾನು ನೋಡ್ತಾ ಇದ್ದಾನೆ, ಪ್ಲಸ್ ಬೇರೆ ಯಾವ ಗ್ರಹ ನೋಡ್ತಾ ಇದೆ? ಉಳಿದ ಯಾವ ಗ್ರಹವೂ ಕೂಡ ನೋಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಚೆನ್ನಾಗಿದೆ, ಅನುಕೂಲತೆ ಚೆನ್ನಾಗಿದೆ, ಮೈನಸ್ ಏನೂ ಇಲ್ಲ. ಇನ್ನು ಕಾರಕ ಬಲಕ್ಕೆ ಬರೋಣ. ಕಾರಕ ಬಂದು ಬುಧ ಕಾರಕ. ಈ ಜಾತಕದಲ್ಲಿ ಕೂಡ ಬುಧ ಇಲ್ಲಿದ್ದಾನೆ, ಸೇಮ್ ಅದೇ ಪ್ಲೇಸಲ್ಲಿದ್ದಾನೆ, ಲಗ್ನ ಮಾತ್ರ ಡಿಫ್ರೆನ್ಸ್ ಅಷ್ಟೇ. ಸೊ ಉಚ್ಚ ಸ್ಥಾನದಲ್ಲಿದ್ದಾನೆಯಾ, ಸ್ವಕ್ಷೇತ್ರದಲ್ಲಿ ಮಿತ್ರಕ್ಷೇತ್ರ ಇಲ್ಲ. ಶುಭ ಸ್ಥಾನದಲ್ಲಿದ್ದಾನ, ಅಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದ, ಇಲ್ಲಿ ತ್ರಿಕೋಣ ಸ್ಥಾನದಲ್ಲಿದ್ದಾನೆ, ಒಂದು ಪ್ಲಸ್. ಶುಭ ಗ್ರಹಗಳ ಜೊತೆ ಇದ್ದಾನ, ಒಂದು ಪ್ಲಸ್. ಯಾರಾದರೂ ನೋಡ್ತಾ ಇದ್ದಾರಾ? ಯಾರೂ ನೋಡ್ತಾ ಇಲ್ಲ. ಇನ್ನು ಮಿತ್ರಕ್ಷೇತ್ರ ಅಂತ ಒಂದು ಹಾಕ್ಕೊಳ್ಬೋದು. ಇಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನ ಆದ ಕಾರಣ ಮೇಲೆ ಒಂದು ಪ್ಲಸ್ ಹಾಕ್ಕೊಳ್ಬೋದು. ಉಚ್ಚ ಇಲ್ಲ, ಸ್ವಕ್ಷೇತ್ರ ಇಲ್ಲ, ಬಟ್ ಮಿತ್ರಕ್ಷೇತ್ರದಲ್ಲಿದೆ ಅಂತ ಹಾಕ್ಕೊಳ್ಬೋದು. ಇಲ್ಲಿ ಕೂಡ ಅಷ್ಟೇ, ಹಿಂದಿನ ಜಾತಕದಲ್ಲಿ ಕೂಡ ಮಿತ್ರಕ್ಷೇತ್ರದಲ್ಲಿರೋದ್ರಿಂದ ಒಂದು ಪ್ಲಸ್ ಹಾಕ್ಕೊಳ್ಬೋದು. ಸೊ ಈ ಇಬ್ಬರಿಗೂ ಕೂಡ ಬುದ್ಧಿವಂತಿಕೆಯಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಇಬ್ಬರು ಕೂಡ ಒಳ್ಳೆ ಬ್ರಿಲಿಯನ್ಸ್. ಇನ್ನು ಆಧಿಪತ್ಯ ಬಲಕ್ಕೆ ಬರೋಣ. ಸೂರ್ಯನ ತಗೊಂಡ್ರೆ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನ? ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನ? ಇಲ್ಲ. ಮಿತ್ರಕ್ಷೇತ್ರದಲ್ಲಿದ್ದಾನೆಯಾ? ಇಲ್ಲ. ಶತ್ರು ಕ್ಷೇತ್ರದಲ್ಲಿದ್ದಾನೆಯಾ? ಇದ್ದಾನೆ. ಇಲ್ಲೊಂದು ಸಣ್ಣ ಒಂದು ಸಂದರ್ಭ ಬರ್ತದೆ ಅಂತ ಒಂದು ರೂಲ್ ಹೇಳ್ತೀನಿ. ಸೂರ್ಯ ಆಗಲಿ ಕುಜ ಆಗಲಿ ಇವರಿಬ್ಬರೂ ಕೂಡ ಲಗ್ನದಿಂದ 10ನೇ ಮನೆಗಿದ್ರೆ 10ನೇ ಮನೆಯ ದಿಗ್ಬಲ ಅಂತಾರೆ. ಸೊ ದಿಗ್ಬಲ ಅಂತಂದರೆ ಅಲ್ಲಿ ಪವರ್ಫುಲ್ ಆಗಿರ್ತಾರೆ ಅವರು. ಅಂದರೆ ಅರ್ಥ ಏನಂತಂದರೆ ದಟ್ ಈಸ್ ಈಕ್ವಲ್ಸ್ ಟು ಉಚ್ಚಸ್ಥಾನ. ಕುಜ ಆಗಲಿ ಸೂರ್ಯ ಆಗಲಿ ಲಗ್ನದಿಂದ 10ನೇ ಮನೆಗೆ ಏನಾದರೂ ಇದ್ದರೆ ಅವರಿಗೆ ಆ ಜಾತಕಕ್ಕೆ ಸೂರ್ಯ ಅಥವಾ ಕುಜ ಉಚ್ಚ ಸ್ಥಾನದ ಫಲವನ್ನು ಕೊಡ್ತಾನೆ. ಇದು ಸಪ್ರೇಟ್ ಸೂತ್ರ, ಇದು ಬೇಕಾದ್ರೆ ಇದನ್ನು ನೋಟ್ ಮಾಡಿಕೊಳ್ಳಿ. ಅದೇ ರೀತಿ ಶನಿ 8ನೇ ಮನೆಗಿದ್ದರೆ ದಿಗ್ಬಲ ಅಂತಾರೆ, ಉಚ್ಚ ಸ್ಥಾನದಲ್ಲಿದ್ದಂಥ ಫಲ ಕೊಡ್ತಾನೆ. ಹೀಗಾಗಿ ಒಂದೊಂದು ಗ್ರಹಕ್ಕೂ ಒಂದೊಂದು ಥರ ಒಂದೊಂದು ಕಡೆ ಇದ್ದಾಗ ಇದಾಗ್ತದೆ. ಮುಖ್ಯವಾಗಿ ಸೂರ್ಯನ ನಾವು ನೋಡ್ತೀವಿ. ಉದ್ಯೋಗ ವಿಚಾರ, ವಿದ್ಯಾ ವಿಚಾರಕ್ಕೆ ಸೂರ್ಯ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸೂರ್ಯ ದಶಮ ಸ್ಥಾನದಲ್ಲಿರೋದ್ರಿಂದ ಉಚ್ಚ ಸ್ಥಾನದ ಫಲವನ್ನು ನಾವು ಇಲ್ಲಿ ಹಾಕ್ಬೋದು. ಹಾಗಾಗಿ ಇಲ್ಲಿ ಶತ್ರು ಕ್ಷೇತ್ರದಲ್ಲೂ ಇದ್ದಾನೆ, ಅಟ್ ದ ಸೇಮ್ ಟೈಮ್ ಉಚ್ಚ ಸ್ಥಾನದಲ್ಲೂ ಇದ್ದಾನೆ. ಸೊ ಪ್ಲಸ್ ಉಚ್ಚ ಸ್ಥಾನಕ್ಕೆ ಒಂದು ಪ್ಲಸ್ ಹಾಕಿದೆ, ಶತ್ರು ಕ್ಷೇತ್ರಕ್ಕೆ ಮೈನಸ್ ಹಾಕಿದೆ. ಆದರೆ ಪ್ರಯಾರಿಟಿ ಕೊಡೋ ಕಾಲಕ್ಕೆ ಉಚ್ಚ ಸ್ಥಾನಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೀವಿ, ಶತ್ರು ಕ್ಷೇತ್ರಕ್ಕೆ ಲೀಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗಿಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಈಗ ಕನ್ಫ್ಯೂಸ್ ಆದರೂ ಕೂಡ ಬೇಕಾದರೆ ನೀವು ಇನ್ನೊಂದು ಮಾಡ್ಬೋದು. ಇಲ್ಲಿ ಉಚ್ಚ ಸ್ವಕ್ಷೇತ್ರ ಇದು ಹಾಕಿದ್ರಲ್ಲ, ಮಿತ್ರ ಅಂತಂಬೋದು ಲಾಸ್ಟ್ ಕಾಲಮ್ ಹಾಕ್ಕೊಳ್ಳಿ. ಅದು ದೃಷ್ಟಿಗಿಂತಲೂ ಇನ್ನೂ ಕಡಿಮೆ, ಒಂದು 10% ಕನ್ಸಿಡರ್ ಮಾಡ್ತೀವಿ. ಹಾಗೆ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಮಿತ್ರಕ್ಷೇತ್ರವ ಅಥವಾ ಶತ್ರು ಕ್ಷೇತ್ರವ ಸಮಕ್ಷೇತ್ರವ ಬೇಕಾದ್ರೆ ಮೇಲೆ ಅದನ್ನು ತೆಗೆದುಬಿಡಿ. ಇಲ್ಲಿ ಇದಲ್ವ ಮಿತ್ರ ಅಂತಿದಲ್ವ, ತೆಗೆದು ನೀಚ ಅಸ್ತ ಉಚ್ಚ ಸ್ಥಾನ ಸ್ವಕ್ಷೇತ್ರ ಆದರೆ ಪ್ಲಸ್ ಹಾಕಿ, ನೀಚ ಸ್ಥಾನ ಅಸ್ತ ಆದರೆ ಮೈನಸ್ ಹಾಕಿ. ಕೊನೆಗೆ ಏನು ಮಾಡ್ತೀವಿ? ಶತ್ರು ಸ್ಥಾನದಲ್ಲಿದ್ದಾನ ಮಿತ್ರ ಸ್ಥಾನದಲ್ಲಿದ್ದಾನ, ಅವಾಗೇನು ಮಾಡ್ತೀವಿ? ಇಲ್ಲಿ ಪ್ಲಸ್ ಹಾಕ್ತೀವಿ.
ಮೈನಸ್ ಹಾಕ್ತೀವಿ. ಚತುರ್ಸ್ಥಾನದಲ್ಲಿ ಇರೋದ್ರಿಂದ ಮೈನಸ್. 10ನೇ ಮನೆಗೆ ಸೂರ್ಯ ಇರೋದ್ರಿಂದ ಉಚ್ಚ ಸ್ಥಾನದ ಬಲ ಇರುತ್ತೆ, ಒಂದು ಪ್ಲಸ್ ಹಾಕಿದೆ. ನಂತರ ಶುಭ ಸ್ಥಾನದಲ್ಲಿದ್ದಾನ, ಪಾಪಸ್ಥಾನದಲ್ಲಿದ್ದಾನ, ತಟಸ್ಥ ಸ್ಥಾನದಲ್ಲಿದ್ದಾನ. ಸೂರ್ಯ ಚತುರ್ಥಾಧಿಪತಿಯಾದಂಥ ಸೂರ್ಯ ಲಗ್ನದಿಂದ 10ನೇ ಮನೆಗಿದ್ದಾನೆ. 10ನೇ ಮನೆ ಅಂದರೆ ಏನು? ಕೇಂದ್ರ ಸ್ಥಾನ ಅಂದರೆ ಶುಭ ಸ್ಥಾನ, ಒಂದು ಪ್ಲಸ್ ಹಾಕಿ. ಶುಭ ಗ್ರಹಗಳ ಜೊತೆ ಇದ್ದಾನ, ಪಾಪಗ್ರಹಗಳ ಜೊತೆ ಇದ್ದಾನ? ಯಾವ ಗ್ರಹ ಜೊತೆನೂ ಇಲ್ಲ, ಬ್ಲ್ಯಾಂಕ್ ಬಿಡಿ. ದೃಷ್ಟಿ ಏನಿದೆ ಇಲ್ಲಿ ಕೂಡ ಸೂರ್ಯನನ್ನ ಗುರು ನೋಡ್ತಾ ಇದ್ದಾನೆ, ಗುರು ಸೂರ್ಯನನ್ನು ನೋಡ್ತಾ ಇದ್ದಾನೆ, ಹಾಗಾಗಿ ಒಂದು ಪ್ಲಸ್ ಹಾಕಿ. ಮೈನಸ್ ಏನಿದೆ? ಲಾಸ್ಟ್ ಇಲ್ಲಿ ಚಂದ್ರ ನೋಡಿದ್ರೆ ಅಲ್ಲಿ ಕೂಡ ಶತ್ರುಕ್ಷೇತ್ರದಲ್ಲಿ ಇದ್ದಾನೆ. ಆ ಜಾತಕದಲ್ಲಿ ಕರ್ಕ ರಾಶಿ, ಮಕರ ರಾಶಿ, ಕುಂಭರಾಶಿಯಲ್ಲಿದ್ದಾನೆ ಚಂದ್ರ, ಶತ್ರುಕ್ಷೇತ್ರ. ಇಲ್ಲಿ ಕೂಡ ಸೇಮ್ ಅದೇ. ಆದರೆ ಇಲ್ಲಿಗೂ ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ಮೆಜಾರಿಟಿ ಮೈನಸ್ ಇದೆ, ಒಂದೇ ಒಂದು ಪ್ಲಸ್ ಇದೆ. 1 2 3 4 5 5ರಲ್ಲಿ ಒಂದೇ ಒಂದು ಪ್ಲಸ್ ಇದೆ ಅಂದ್ರೆ ಏನು? 20% ಅನುಕೂಲತೆ ಇದೆ, ರಿಮೈನಿಂಗ್ 80% ಅನುಕೂಲತೆ ಇಲ್ಲ. ಬಟ್ ನಮಗೆ 50%ಗಿಂತ ಜಾಸ್ತಿ ಇರಬೇಕು ಪಾಸ್ ಆಗಬೇಕಾದ್ರೆ. ಇಲ್ಲಿ ನೋಡಿ 1 2 3 4 4ರಲ್ಲಿ 3 ಪ್ಲಸ್ ಇದೆ ಅಂದರೆ 75% ಪ್ಲಸ್ ಇದೆ. ಅಂದ್ರೇನು? ಈ ವಿದ್ಯಾರ್ಥಿಗೆ ಒಳ್ಳೆ ಎಜುಕೇಷನ್ ಇದೆ. ಹೀಗೆ ನೀವು ಒಂದು ಕನ್ಕ್ಲೂಷನ್ಗೆ ಬರಬೇಕು, ನಿರ್ಣಯಕ್ಕೆ ಬರಬೇಕು. ಸೊ ಇಲ್ಲಿ ಎಲ್ಲ ಪಾಸಿಟಿವ್ ಜಾಸ್ತಿ ಇರೋದ್ರಿಂದ ಏನು ಹೆದರಬೇಡಿ, ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ, ಹೆದರೋ ಕೆಲಸ ಇಲ್ಲ. ಮೈನಸ್ ಕೂಡ ಇರೋದ್ರಿಂದ ಅನಾನುಕೂಲತೆ ಕೂಡ ಇರುತ್ತೆ, ಬಟ್ ಅದನ್ನು ಸ್ಟ್ರೆಸ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಮೆಜಾರಿಟಿ ಪಾಸಿಟಿವ್ಸ್ ಇದಲ್ವೋ, ಸೊ ಚೆನ್ನಾಗಿರುತ್ತೆ, ಏನು ಚಿಂತೆ ಮಾಡಬೇಡಿ. ಮಾರ್ಕ್ಸ್ ಸ್ವಲ್ಪ ಹಾಗೆ ಹೀಗೆ ಒಂದೊಂದು ಎಕ್ಸಾಮ್ ಬರ್ಬೋದು, ಸೊ ಅದೇನು ತೊಂದರೆ ಇಲ್ಲ. ಬಟ್ ಇವನಿಗೆ ಎಜುಕೇಷನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಮೈನಸ್ಗಳು ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಸೀಟ್ ಬರೋದು ಕಷ್ಟ, ಕಾಲೇಜಿಗೆ ಹೋದರೆ ಪಾಸ್ ಆಗೋದು ಕಷ್ಟ, ಅಟೆಂಡ್ ಮಾಡೋದು ಕಷ್ಟ, ಎಲ್ಲ ಥರದ ಅನಾನುಕೂಲಗಳು ಇರುತ್ತೆ. ಫಸ್ಟ್ ಏನು ಹೇಳಬೇಕು? ತುಂಬ ಜಾಗ್ರತೆಯಿಂದಿರಬೇಕು, ಮಾನಿಟರ್ ಮಾಡಬೇಕು ಅಂತ ಹೇಳಬೇಕು. ಅಲ್ಟಿಮೇಟ್ಲಿ ನೆಕ್ಸ್ಟ್ ಏನು ಕೇಳ್ತಾರೆ? ಹೌದಾ ನಮ್ಮ ಮಗ ಇನ್ನೇನು ಮಾಡ್ಬೇಕಾಗ್ತಾರೆ, ನಾವೇನು ಮಾಡಬೇಕಾಗುತ್ತೆ, ಈ ನಮ್ಮ ಮಗ ಹೀಗಿದೆ ಅಂತಂದಾಗ ನಾವೇನು ಹೇಳಬೇಕು? ಧೈರ್ಯವನ್ನು ತುಂಬೋದು ಒಂದು ಕೆಲಸ. ಜ್ಯೋತಿಷ್ಯ ಮಾಡೋ ಕೆಲಸ ಏನಂತಂದರೆ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು, ಅಷ್ಟೇ ಜ್ಯೋತಿಷ್ಯನ ಕೆಲಸ. ಜ್ಯೋತಿಷ್ಯ ಧೈರ್ಯ ಕೊಡ್ತಾನೆ. ಈಗ ಇವತ್ತಿನ ದಿನ ಏನಾಗಿದೆ, ಜ್ಯೋತಿಷ್ಯರೇ ಪ್ಯಾನಿಕ್ ಕ್ರಿಯೇಟ್ ಮಾಡೋದಾಗಿದೆ. ಯಾಕೆಂತಂದರೆ ಒಂದು ನಮ್ಮ ಎಫಿಷಿಯನ್ಸಿ ಪ್ರೂವ್ ಮಾಡ್ಕೋಬೇಕಾದ್ರೆ ಒಬ್ಬರು ಬೇಕು. ಈಗ ಈ ಡ್ರಗ್ಸ್ ತಯಾರು ಮಾಡೋರು ಇರ್ತಾರೆ, ಔಷಧಗಳು, ಕರೋನಾ ಕೂಡ ವ್ಯಾಕ್ಸಿನ್ ತಯಾರು ಮಾಡ್ತಾ ಇದ್ದಾರೆ. ಅವರೆಲ್ಲ ಔಷಧ ತಯಾರು ಮಾಡಿದ್ರೆ ಅವ್ರಿಗೆ ಏನು ಬೇಕು? ಒಬ್ರು ಬೇಕು, ಯಾವನೊಬ್ಬರು ಅದನ್ನು ಟೆಸ್ಟ್ ಮಾಡಲಿಕ್ಕೆ. ಅವ್ರೇನು ಮಾಡ್ತಾರೆ? ಕೋತಿಗಳ ಮೇಲೆ, ಅದರ ಮೇಲೆ, ಇದರ ಮೇಲೆ ಟೆಸ್ಟ್ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ನೀವು ಹಳ್ಳಿಗಳಲ್ಲಿ ಹೋದರೆ ಕೋತಿಗಳಿಗೆ ಒಂದು ಕೈ ಇರಲ್ಲ, ಒಂದಕ್ಕೆ ಕಾಲಿರಲ್ಲ, ಒಂದಕ್ಕೆ ತ್ವಾಕೆ ಇರಲ್ಲ, ಇದೆಲ್ಲ ಟೆಸ್ಟ್ ಮಾಡಿ ಅದಕ್ಕೆ ಪಾಪ ಆಗಿರೋಂಥ ಅನಾಹುತಗಳು. ಸೊ ಹಾಗಾಗಿ ಈ ಜ್ಯೋತಿಷ್ಯರು ಏನು ಮಾಡ್ತಾರೆ? ತಮ್ಮ ವಿದ್ಯವನ್ನೆಲ್ಲ ಕೂಡ ಅವ್ರ ಮೇಲೆ ಹೇಳಿ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾರೆ. ಸೊ ಜ್ಯೋತಿಷ್ಯನ ಮುಖ್ಯವಾದ ರೋಲ್ ಏನು? ಅವನಲ್ಲಿ ಆತ್ಮವಿಶ್ವಾಸವನ್ನು ತುಂಬುವುದಕ್ಕೆ ನಿಮಗೆ ಟ್ಯಾಲೆಂಟ್ ಇದ್ದರೆ ಹೇಳಿ. ಇಲ್ಲ ನನಗೆ ಆ ಟ್ಯಾಲೆಂಟ್ ಇಲ್ಲ ಅಂದರೆ ಜ್ಯೋತಿಷ್ಯವನ್ನು ತಿಳ್ಕೊಂಡು ನೀವು ಸುಮ್ಮನೆ ಇರಿ ಅಷ್ಟೇ. ಬೇರೆ ಯಾರಾದರೂ ಹೇಳಿದ್ರೆ ಇದು ಹೀಗಲ್ಲ, ನನಗೆ ಗೊತ್ತೇಳು ಜ್ಯೋತಿಷ್ಯ, ನಾನು ಕಲ್ತಿದ್ದೀನಿ ಅಂತೇಳಿ ನೀವು ಸುಮ್ಮನೆ ಇರಬೇಕಷ್ಟೆ. ಇನ್ನೊಬ್ಬರಿಗೆ ಪ್ಯಾನಿಕ್ ಕ್ರಿಯೇಟ್ ಮಾಡಬಾರ್ದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಪ್ರಿಯಂ ಅಪ್ರಿಯಂ ಅಂತಾರೆ. ಯಾವುದು ಪ್ರಿಯ? ಸತ್ಯ ಹೇಳಬೇಕು, ಅದು ಪ್ರಿಯವಾಗಿರಬೇಕು. ಪ್ರಿಯವಾಗಿ ಹೇಳೋದಕ್ಕೆ ನಿನ್ನ ಕೈಲಿ ಆಗೋದಿಲ್ಲವೋ ಹೇಳಬೇಡ, ಸತ್ಯ ಹೇಳಲಿಕ್ಕೆ ನಿನ್ನ ಕೈಲಿ ಆಗೋದಿಲ್ಲವೋ ಹೇಳಬೇಡ. ಎರಡರಲ್ಲಿ ಕೂಡ ಎಕ್ಸೆಪ್ಷನ್ ಇದೆ. ಸೊ ಜ್ಯೋತಿಷ್ಯರಲ್ಲಿ ಕೇಳಿದ್ರೆ ಆಚಾರ್ಯ ನೀವು ಏನಿದ್ರೆ ಅದು ಹೇಳ್ಬಿಡ್ರಿ ಆಚಾರ್ಯ, ನಾನು ಸಮಾಧಾನ ಮಾಡ್ಕೊಡ್ತೇವೆ, ನಾವೇನೋ ಹೆದರ್ತೀವಿ ಅಂತ ಮುಚ್ಚು ಮರಿ ಮಾಡಬೇಡ್ರಿ ಅಂತ ಹೇಳ್ತಾರೆ. ಸೊ ಇವರ ಮಾತು ನಮಗೆ ಪ್ರಮಾಣ ಅಲ್ಲ, ಶಾಸ್ತ್ರದ ಮಾತು ಪ್ರಮಾಣ. ನಮಗೆ ಪುಣ್ಯ ಪಾಪಗಳು ಬರೋದು, ಇವನೇನೋ ರೆಡಿ ಇದ್ದಾನೆ ನಾನು ಹೇಳೋಣ ಅಂತಂತ ಸಾಹಸ ಮಾಡಲಿಕ್ಕೆ ಹೋಗಬೇಡಿ. ಅವನಲ್ಲಿ ಆತ್ಮವಿಶ್ವಾಸ ತುಂಬಬೇಕು. ಈ ಥರ ಇದ್ದಾಗ ಏನು ಮಾಡಬೇಕು? ಸೊಲ್ಯೂಷನ್ ಹೇಳಬೇಕು. ಪ್ರಾಬ್ಲಮನ್ನು ಹೆಚ್ಚು ಫೋಕಸ್ ಮಾಡದೆ ಅವನಿಗೆ ಪ್ರಾಬ್ಲಮ್ ಹೀಗಿರುತ್ತೆ ಹಾಗಿರುತ್ತೆ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ಅವನು ಆಲ್ರೆಡಿ ಪ್ರಾಬ್ಲಮ್ನಾಗೆ ಇದ್ದಾನೆ, ಅವನಿಗೇನು ಮತ್ತೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಏನಾಗುತ್ತೆ ಎಕ್ಸ್ಪ್ಲನೇಷನ್ ಮಾಡಿದರೆ ಇದಿಷ್ಟು ಹೆದರ್ಕೊಡ್ತಾನೆ ಅಷ್ಟೆ. ಅವನು ಆಲ್ರೆಡಿ ಆ ಸಿಚುವೇಶನ್ ಇದ್ದಾನೆ, ಅವನಿಗೆ ಗೊತ್ತು ಹೇಗಿರುತ್ತೆ ಪ್ರಾಬ್ಲಮ್ ಅಂತ, ಮತ್ತೆ ನಾವು ಅವನಿಗೆ ಹೇಳೋದು ಬೇಕಾಗಿಲ್ಲ. ಆದರೆ ಅವನ ಪ್ರಾಬ್ಲಮ್ನ ಲೈಟ್ ಮಾಡಿ ಹೊರಗೆ ಬರಲಿಕ್ಕೆ ಮಾರ್ಗವನ್ನು ಉಪದೇಶ ಮಾಡಬೇಕು. ಸೊ ಈ ಥರ ಇತ್ತಂದು ಕೊಡಿ ಎಲ್ಲ ಮೈನಸ್, ಏನೂ ಹೆದರಬೇಡ, ಅನಾನುಕೂಲ ಇರುತ್ತೆ. ಆದರೆ ನೀನು ಓವರ್ಕಮ್ ಮಾಡಬಲ್ಲಿ, ಇದನ್ನು ನೀನು ಪ್ರಯತ್ನ ಮಾಡಿದರೆ ಸಾಧ್ಯ ಆಗುತ್ತೆ. ಆದರೆ ಸ್ವಲ್ಪ ಹೆಚ್ಚಿನ ಕಷ್ಟಪಡಬೇಕು, ನಾರ್ಮಲ್ ಆಗಲ್ಲ, ಸ್ವಲ್ಪ ಹೆಚ್ಚಿನ ಕಷ್ಟಪಡಬೇಕು ಅಂತ ಅವನಿಗೆ ಆತ್ಮವಿಶ್ವಾಸ ಕೊಟ್ಟರೆ ಅಟ್ಲೀಸ್ಟ್ ಟ್ರೈ ಆದರೂ ಮಾಡ್ತಾನೆ.
ಜ್ಯೋತಿಷ್ಯನ ಹತ್ರ ಬಂದು ಪ್ರಯತ್ನಶೀಲರನ್ನಾಗಿ ಮಾಡಬೇಕು. ಅವನ ಜಾತಕದಲ್ಲಿ ಚೆನ್ನಾಗಿಲ್ಲದ್ರೂ ಕೂಡ ಪ್ರಯತ್ನ ಮಾಡು, ಭಗವಂತನನ್ನು ಪ್ರಾರ್ಥನೆ ಮಾಡು, ಎರಡೂ ಬೇಕು. ಅದಕ್ಕೆ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ ಎರಡಿರಬೇಕು. ಒಂದು ಪುರುಷ ಪ್ರಯತ್ನ, ಎರಡನೇದು ದೈವಾನುಗ್ರಹ. ಇದು ಎರಡೂ ಇದ್ರೇ ಒಂದು ಕೆಲಸ ಆಗತ್ತೆ. ಪುರುಷ ಪ್ರಯತ್ನ, ಏಕೆಂದರೆ ನಾವು ಏನಾದರೂ ಒಂದು ಕೆಲಸಕ್ಕೆ ನಾವು 100% ಎಫರ್ಟ್ ಹಾಕಬೇಕು. ಎರಡನೇದು ದೈವಾನುಗ್ರಹ, ದೇವರಿಗೆ ಕೂಡ ಆ ಕೆಲಸ ಅವನಿಗೆ ಆಗೋಂಗೆ ಅನುಗ್ರಹ ಮಾಡಬೇಕು. ಇದೆರಡರಲ್ಲಿ ಯಾವುದು ಒಂದಿಲ್ಲದ್ರೂ ಆಗಲ್ಲ. ದೈವಾನುಗ್ರಹ ಇದೆ, ಪುರುಷ ಪ್ರಯತ್ನ ಇಲ್ಲ, ಆಗಲೂ ಆಗಲ್ಲ. ಪುರುಷ ಪ್ರಯತ್ನ ಇದೆ, ದೈವಾನುಗ್ರಹ ಇಲ್ಲ, ಆಗಲೂ ಆಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಪುರುಷ ಪ್ರಯತ್ನ ನೀವು ಮಾಡು ಅಂತೇಳಿ ಆತ್ಮವಿಶ್ವಾಸವನ್ನು ತುಂಬ್ತೀವಿ. ದೈವಾನುಗ್ರಹವನ್ನು ಪಡೀಲಿಕ್ಕೋಸ್ಕರ ಪುಣ್ಯ ಸಂಪಾದನೆಗೆ ಒಂದು ದೇವರನ್ನು, ಗುರುಗಳನ್ನು ಹೋಗಿ ಈ ಥರ ಸೇವೆಯನ್ನು ಮಾಡು ಅಂತ ಹೇಳಬೇಕು. ಇದು ಎರಡೂ ಮ್ಯಾಂಡೇಟ್ರಿ. ನಾವೇನು ಮಾಡ್ತೀವಿ ಇವತ್ತಿನ ಜ್ಯೋತಿಷ್ಯದಲ್ಲಿ, ದೈವಾನುಗ್ರಹಕ್ಕೆ ಮಾತ್ರ ಒಂದು ರೂಟ್ ಮ್ಯಾಪ್ ಹಾಕೊಟ್ಬಿಡ್ತೀವಿ, ನೀ ಅದನ್ನೇ ಮಾಡ್ಕೊಳ್ತಾ ಇರೋದು. ಆದರೆ ಪ್ರಯತ್ನ ಮಾಡು ಅಂತ ನಾವು ಹೇಳಲಿಕ್ಕೆ ಹೋಗಲ್ಲ. ಅದಕ್ಕೆ ಹೇಗೆ ಮಾಡಬೇಕು, ಹೇಗೆ ಅದಕ್ಕೆ ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕು, ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಎರಡೂ ಮಾಡಿದ್ರೇ ಸರಿ. ಈಗ ದೈವಾನುಗ್ರಹ ವಿಚಾರದಲ್ಲಿ ಏನಂತಂದರೆ ಕ್ವಿಕ್ ಫಿಕ್ಸಸ್ ಅಂತಾರೆ. ಈಗ ಇವತ್ತಿನ ದಿನ ನಾವು ಆರೋಗ್ಯವಾಗಿ ನಾವು ಇರಬೇಕು ಅಂತ ಅಂದ್ಕೊಳ್ಳಿ, ನಾವೇನು ಮಾಡ್ತೀವಿ, ಆಯುರ್ವೇದವನ್ನು ಫಾಲೋ ಮಾಡ್ತೀವಿ. ಸೊ ಯಾವ ಪದಾರ್ಥ ತಿನ್ನಬೇಕು, ಯಾವ ಪದಾರ್ಥ ತಿನ್ನಬಾರ್ದು, ಜ್ವರ ಬಂದರೆ ಮನೆ ಮದ್ದು ಏನಿದೆ ಅಂತ ಮಾಡ್ತಾರೆ. ಅದು ಒಂದು ಮಾಮೂಲ ನಾರ್ಮಲ್. ಕ್ವಿಕ್ ಫಿಕ್ಸಸ್ ಅಂತ ಇರುತ್ತೆ. ಈಗ ಸಪೋಸ್ ಇದಕ್ಕಿದ್ದಂಗೆ ಕೈ ಕಟ್ಟಾಯ್ತು ಅಂದ್ಕೊಳ್ಳಿ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಆವಾಗ ಅದಕ್ಕೆ ಆಯುರ್ವೇದ ಕೆಲಸಕ್ಕೆ ಮಾಡಲ್ಲ, ಇಲ್ಲ ನೀನು ಇದನ್ನು ಮಾಡ್ಕೋ ಅಂತ ನಿಧಾನ ಕಡಿಮೆ ಆಗಿ, ಆವಾಗ ಇಮಿಡಿಯೇಟ್ಲಿ ನಮಗೆ ಈ ಒಂದು ಇಂಗ್ಲೀಷ್ ಡಾಕ್ಟರ್ ಬೇಕು, ಹೋಗಿ ಅದನ್ನು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಬರಬೇಕು. ದೋಸ್ ಆರ್ ಕ್ವಿಕ್ ಫಿಕ್ಸಸ್. ಕಂಪಲ್ಸರಿ ಎಮರ್ಜೆನ್ಸಿಗೆ ಬೇಕಾದದೆ. ಈಗ ನಮಗೆ ನಮ್ಮ ದೇಶದಲ್ಲಿ ಕೂಡ ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ ಫಸ್ಟ್ ಏನು ಮಾಡುತ್ತೆ, ಸಾಲ ಮನ್ನಾ ಮಾಡ್ತೀವಿ. ಯಾಕಂದರೆ ಇಮಿಡಿಯೇಟ್ಲಿ ಜನಗಳನ್ನ ಪಾಪ ತುಂಬ ಸಫರ್ ಆಗ್ತಾ ಇರ್ತಾರೆ. ಇಮಿಡಿಯೇಟ್ಲಿ ಮಾಡಬೇಕಾದಂಥ ಸರ್ಕಾರದ ಕೆಲಸ ಏನಂತಂದರೆ, ಕೆಲವಿನ ಅವರಿಗೆ ಆಪ್ಷನ್ಸ್ ಕೊಡಬೇಕು. ನಿಮಗೆ ಋಣಗಳ ಸಾಲ ಮನ್ನಾ ಮಾಡ್ತೀವಿ, ಅಥವಾ ಟ್ಯಾಕ್ಸಸ್ ಕಡಿಮೆ ಮಾಡ್ತೀವಿ, ಅಲ್ಲ ನಿಮ್ಮಿಂಥವ್ರಿಗೆಲ್ಲ ಸಂಕ್ಷೇಮ ಕೊಡ್ತೀವಿ. ಕರೋನಾ ಬಂದರೆ ಎಷ್ಟೋ ಹೇಳ್ತಾ ಇದ್ದಾರೆ. ಆದರೆ ಇದೇ ಏನಾಗಿದೆ, 5 ವರ್ಷಗಳು ಹೀಗೆ ಐತೆ ಅಂದ್ಕೊಳ್ಳಿ, ಏನೂ ಪ್ರಯೋಜನ ಇಲ್ಲ. ಬರೀ ಕ್ವಿಕ್ ಫಿಕ್ಸಸ್ಸೇ ಮಾಡ್ಕೊತಾ ಇದ್ದರೆ ಆರೋಗ್ಯವನ್ನು ಯಾವಾಗಿರಬೇಕು, ನಮ್ಮ ದೇಶದ ಭವಿಷ್ಯತ್ತು ಏನಾಗುತ್ತೆ? ಎಲ್ಲರೂ ಕೂಡ ಬಂದಾಗ 5 ವರ್ಷ ಸರ್ಕಾರ ಬಂದಾಗೆಲ್ಲ ಕೂಡ ನಿಮ್ಗೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ. ಆದರೆ ಮತ್ತೆ ಏನು ಮಾಡಬೇಕಾಗತ್ತೆ? ಸೊ ಇದು ತುಂಬ ಕಷ್ಟದ ಕೆಲಸ. ಅದೇ ವಿಷಯ ಇಲ್ಲಿ ಕೂಡ ಹೇಳ್ತಾರೆ, ನಾವು ಯಾರಾದರೂ ಒಬ್ಬ ಜ್ಯೋತಿಷ್ಯನ ಹತ್ರ ಬಂದರೆ ಸಮಸ್ಯೆಯಿಂದ ಇಮಿಡಿಯೇಟ್ಲಿ ಹೊರಗೆ ಬರಬೇಕಂತಂದರೆ ಕ್ವಿಕ್ ಫಿಕ್ಸಸ್ ಬೇಕು. ಹೇಳಬೇಕು, ಈ ದೇವ್ರ ಗುಡಿಗೆ ಹೋಗಬೇಕು, ಈ ಥರ ಪ್ರಾರ್ಥನೆ ಮಾಡಬೇಕು, ನಿನ್ನ ಕಾಂಟ್ರಿಬ್ಯೂಷನ್ ಇರಬೇಕು ಅಂತಂದರೆ ಇಮಿಡಿಯೇಟ್ಲಿ ಅವನಿಗೆ ರಿಲೀಫ್ ಬರುತ್ತೆ. ನನಗೇನೋ ಆಗತ್ತೆ ಅಂತಂಬೋ ರಿಲೀಫ್ ಬರುತ್ತೆ. ಇಲ್ಲ ನಾನು ಅದು ಮಾಡ್ಲಂಗೆ ಸ್ವಲ್ಪ ನಾನು ಅದು ಮಾಡಿಲ್ಲ ಅಂತ ಅಂದ್ಕೊಡ್ರಿ, ಅವ್ನಿಗೆ ಇಮಿಡಿಯೇಟ್ಲಿ ರಿಲೀಫ್ ಇರಲ್ಲ, ನಿಮ್ಮ ಮೇಲೆ ನಂಬಿಕೆ ಕೂಡ ಇರಲ್ಲ. ಅದಕ್ಕೆ ಇವಾಗ ಜ್ಯೋತಿಷ್ ಹತ್ರ ಬಂದರೂ ಕೂಡ ಇದಕ್ಕೇನು ಹೆದರೋ ಕೆಲಸ ಇಲ್ಲಪ್ಪ, ನಿನ್ನ ಮನೆಗೊಂದು ವಿಷ್ಣು ಸಹಸ್ರನಾಮ ಮಾಡು ಅಂತ ಹೇಳಿದ್ರು ಕೂಡ ಅವ್ರೇನು ಮಾಡ್ತಾರೆ, ಆಚಾರ್ಯ ಅದನ್ನ ಹೋಮ ಇದ್ರೆ ಹೇಳ್ರಿ ಆಚಾರ್ಯ, ಅವರೇ ನನಗೆ ಹೇಳ್ತಾರೆ, ಇಲ್ಲಪ್ಪ ಹೋಮ ಇದಕ್ಕೇನು ಬೇಕಾಗಿಲ್ಲ, ಆತ್ಮವಿಶ್ವಾಸ ಇದ್ದರೆ ಸಾಕು, ಇದಕ್ಕೇನು ಅಷ್ಟು ದೊಡ್ಡದು ಎಲ್ಲ ಮಾಡೋದು ಬೇಕಾಗಿಲ್ಲ ಆಚಾರ್ಯ. ಅವ್ರೇನು ಮಾಡ್ತಾರೆ, ಸರಿ ಆಚಾರ್ಯ ಅಂತ ಹೊಟ್ಟೋಗ್ಬಿಡ್ತಾರೆ, ಬೇರೆ ಹೋಮ ಹೇಳೋರ ಹತ್ರ ಹೋಗ್ತಾರೆ. ಈಗ ಅದು ಟ್ರೆಂಡ್ ಆಗಿಬಿಟ್ಟಿದೆ. ಜ್ಯೋತಿಷ್ಯ ಅಂತಂದರೆ ಹೋಮ, ಹವನ, ಜಪ, ದಾನ ಇಂಥದ್ದು ದೊಡ್ಡದು ಹೇಳಬೇಕು. ಅದು ಹೇಳಿದ್ರೇ ಅವನಿಗೆ ಜ್ಯೋತಿಷ್ಯ ಚೆನ್ನಾಗಿ ಬರುತ್ತೆ ಅಂತ ಅವರು ಡಿಸೈಡ್ ಮಾಡೋದಾಗ್ಬಿಟ್ಟಿದೆ. ಇಲ್ಲಿ ಮೇಯ್ನ್ ಅಂತಂದ್ರೆ ಕ್ವಿಕ್ ಫಿಕ್ಸಸ್ ಹೇಳಬೇಕು, ಸ್ವಲ್ಪನೇ ಹೇಳಬೇಕು. ಜಾಸ್ತಿ ಹೇಳಿದ್ರೆ ಏನಾಗುತ್ತೆ, ಜೀವನ ನಾಶ ಆಗಿಬಿಡ್ತೀವಿ. ಸೊ ಏನು ಮಾಡ್ತೀವಿ, ಸಣ್ಣದಾಗಿ ಇಂತಿಂಥ ದೇವ್ರ ಗುಡಿ ಹೋಗು, ನನಗಿದು ಅನುಕೂಲ ಆಗ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡಿಕೊ, ಜೊತೆಗೆ ಪ್ರಯತ್ನ ಮಾಡು. ಪ್ರಯತ್ನ ಜಾಸ್ತಿ ಮಾಡಬೇಕು, ಪ್ಯಾರಲಲ್ ಆಗಿ ದೇವರನ್ನ ಪ್ರಾರ್ಥನೆ ಮಾಡ್ಕೊ. ಇದೆರಡೂ ಏಕಕಾಲಕ್ಕೆ ಆದ್ರೇ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಪ್ರಯತ್ನ ಮಾಡ್ತಾನೆ ಆತ್ಮವಿಶ್ವಾಸದಿಂದ, ಅಲ್ಲಿ ಸ್ವಲ್ಪ ಎಫರ್ಟ್ ಹಾಕೋದ್ರಿಂದ ಸ್ವಲ್ಪ ಮುಂದುವರಿತಾನೆ. ಭಗವಂತ ಸ್ವಲ್ಪ ಸಹಕಾರ ಆ ಕಡೆಯಿಂದ ಮಾಡ್ತಾನೆ. ಹೀಗೆ ಮಾಡಿದ್ರೇ ಸಾಧ್ಯತೆ ಇದೆ. ಸಮಸ್ಯೆ ಇಂಥ ಮೈನಸ್ಸುಗಳಿದ್ರೂ ಕೂಡ ಸಾಧ್ಯತೆ ಇದೆ. ಈಗ ಮೈನಸ್ಸುಗಳಿದೆ ಅಂತ ಹೇಳಿದ್ರೆ, ಒಂದು ಜ್ಯೋತಿಷ್ಯದಲ್ಲಿ ಒಂದು ಮುಖ್ಯ ಪಾಯಿಂಟ್ ತಿಳ್ಕೋಬೇಕು. ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಅಧಿಪತಿ, ಕಾರಕ, ಸ್ಥಾನ ಎಲ್ಲ ಕೆಟ್ಟು ಹೋಗಿದೆ ಅಂತಂದರೆ ಅವನಿಗಿನ್ನು ಆಪರ್ಚುನಿಟಿ ಸಿಗೋದಿಲ್ಲ ಅಂತಲ್ಲ. ಆಪರ್ಚುನಿಟಿ ಪಡೆಯೋದ್ರಲ್ಲಿ ತುಂಬ ಸಮಯ ತಗೊಳ್ಳುತ್ತೆ, ತುಂಬ ಕಷ್ಟಪಡಬೇಕಾಗತ್ತೆ. ಈಗ ನಾನೊಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮಗೆಲ್ಲರೂ ಕೂಡ ತಿರುಮಲ ದರ್ಶನವನ್ನು ಮಾಡೋದು ನಮಗೆ ಗೊತ್ತಿದೆ. ತಿರುಮಲದಲ್ಲಿ ದರ್ಶನ ಮಾಡಬೇಕು ಅಂತಂದರೆ ನಿಮಗಲ್ಲಿ ಟಿಕೆಟ್ ತೊಗೋಬೇಕು.
ಟಿಕೆಟ್ ಇಲ್ಲ ಕೂಡ ಡೈರೆಕ್ಟ್ ದರ್ಶನ ಇದೆ, ಟಿಕೆಟ್ ತೊಗೊಂಡ್ರು ದರ್ಶನ ಇದೆ. ಅದರಲ್ಲಿ ಮತ್ತೆ ಕ್ಯಾಟಗರೀಸ್ 300 ರೂಪೀಸ್ ದರ್ಶನ ಇದೆ, ಸೇವಾ ಟಿಕೆಟ್ ಮಾಡಿಸಿದ್ರೆ ಅರ್ಚನೆ ಸೇವಾ ಪ್ರತಿಯೊಂದಕ್ಕೂ ಇದು ಕೊಡ್ತಾರೆ. ಅಥವಾ ನೀವು 1,00,000 ರೂಪಾಯೋ 10 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟರೆ ನಿಮಗೆ ಅದಕ್ಕೂ ಕೂಡ ಇಮ್ಮಿಡಿಯೇಟ್ಲಿ ದರ್ಶನ ಕೊಡ್ತಾರೆ. ಈ ಎಲ್ಲದರಲ್ಲಿ ಕೂಡ ದರ್ಶನ ಅಂತ ಕಾಮನ್, ದರ್ಶನ ಸಿಗತ್ತೆ. ತಿರುಮಲಕ್ಕೆ ಹೋಗೋದು ದರ್ಶನಕ್ಕೆ, ಸಿಗಲ್ಲ ಅಂದರೆ ಮತ್ತೆ ಯಾಕೆ? ದರ್ಶನ ಅಂಬೋದು ಕಾಮನ್. ಆದರೆ ಕಷ್ಟಪಡಬೇಕು. ಟಿಕೆಟ್ ಇಲ್ಲ ಅಂತ ಅಂದ್ಕೊಳ್ಳಿ, ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 or 2 ಹಾಕ್ಬಿಡ್ತಾರೆ. ನೋಡ್ಕೊತ ಯಾವಾಗ ಬಿಡ್ತಾರೆ ನೋಡ್ಕೊತ ಇರು. ಭಾಳಷ್ಟು ಜನ ಇರಲಿ ಬಿಡು ಸ್ವಲ್ಪ ಹೊತ್ತು ದೇವ್ರ ಗುಡಿಯಲ್ಲಿ ಕೂತು ಏನಾದರೂ ಜಪ ಮಾಡ್ಲಿಕ್ಕೆ ನಂಗೆ ಟೈಮ್ ಇದಲ್ವ ಅಂತೇಳಿ ಭಾಳ ಜನ ಎಲ್ಲೋ ಮೂಲೆ ಕೂತ್ಕೊಂಡು ಜಪ ಮಾಡ್ಕೊಳ್ತಾ ಇರ್ತಾರೆ. ವೆರಿ ಫ್ಯೂ ನಂಬರ್ಸ್. ಮೆಜಾರಿಟಿ ಪೀಪಲ್ ಏನು ಮಾಡ್ತಾರೆ, ಯಾವಾಗ ಬಿಡ್ತಾರೆ ಕ್ಯೂ ಲೈನ್ ಈ ಒಂದು ರೂಲ್ಸನ್ನು ಯಾವಾಗ ಬ್ರೇಕ್ ಮಾಡೋಣ, ಎಗರ್ಕೊಂಡು ಹೋಗೋಣ, ಈ ಥರ ನೋಡ್ತಾ ಇರ್ತಾರೆ. ಏನಾಗುತ್ತೆ, ನಿಮಗೆ ಟಿಕೆಟ್ ಇಲ್ಲ ಅಂತ ಅಂದ್ಕೊಳ್ಳಿ, ನೀವು ತುಂಬ ಕಷ್ಟಪಡಬೇಕು. 300 ರೂಪೀಸ್ ಇತ್ತು ಅಂದ್ಕೊಳ್ಳಿ, ನಿಮಗೇನೋ 1 hour ದರ್ಶನ ಆಗುತ್ತೆ. ಆ ಕ್ಯೂ ನೋಡಿದ್ರೆ ಅಂದ್ಕೊಳ್ಳಿ ಭಯ ಆಗುತ್ತೆ, ತುಂಬ ದೂರ ಇರುತ್ತೆ ಕ್ಯೂ. ಅರ್ಚನೆ ಸೇವೆ ಅಂತದ್ದಿತ್ತು ಅಂದ್ಕೊಳ್ಳಿ ಬೇಗ ಆಗುತ್ತೆ, ಬಟ್ ಟಿಕೆಟ್ ಸಿಗೋದು ಕಷ್ಟ. ಆನ್ಲೈನಲ್ಲಿ ಹಾಗೆ ಹೀಗೆ ಮಾಡಿ ನೀವೇನಾದ್ರು ಸ್ವಲ್ಪ ಮುಂಚಿತವಾಗಿ 1-2-3 ತಿಂಗಳು ಮುಂಚಿತವಾಗಿ ಬುಕ್ ಮಾಡಿದ್ರೆ ಸಿಗುತ್ತೆ. ಸೊ ದರ್ಶನ ಬೇಗ ಆಗಿಬಿಡುತ್ತೆ, ಸೇವನೂ ಆಗುತ್ತೆ, ಪ್ರಸಾದ ಸಿಗುತ್ತೆ. ಇಲ್ಲ ಕಷ್ಟವೇ ಬೇಡ ಅಂದರೆ 10 ಲಕ್ಷ ರೂಪಾಯಿ ನಿಮಗೆ ನಾವು ಚೆಕ್ ಕೊಡ್ತಾ ಇದ್ದೀವಿ ಅಂತಂದರೆ ಅವರೊಬ್ಬ ಮನುಷ್ಯನ ಕಳಿಸ್ತಾರೆ, ಇವನ್ನ ಒಳಗೆ ಬಿಡು ಅಂತೇಳಿ. ಅವನು ಡೈರೆಕ್ಟಾಗಿ ಕರ್ಕೊಂಡು ಹೊಟ್ಟೋಗಿ VIP ಬ್ರೇಕ್ ದರ್ಶನ ಅಂತ ಒಂದಿರುತ್ತೆ. ಆ ಟೈಮಿಗೆ ಬರ್ರಿ, ನೀವು ಒಳಗೆ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ. ಇದರಲ್ಲಿ ಅಷ್ಟು ಕಷ್ಟಪಡೋ ಕೆಲಸನೇ ಇಲ್ಲ. ಇಲ್ಲಿ ಲಗ್ನಾಧಿಪತಿ ಬಲವಾಗಿದ್ದಾನೆ ಅಂತಂದರೆ VIP ಬ್ರೇಕ್ ದರ್ಶನ ಇದ್ದಂಗೆ ಸ್ಮೂತಾಗಿ ಹೊಟ್ಟೋಗುತ್ತೆ. ಅವನಿಂದ ತುಂಬ ದುಡ್ಡು ಕಷ್ಟಪಡೋ ಕೆಲಸ ಇಲ್ಲ. ಕಾಲೇಜಿಗೆ ಹೋಗ್ತಾನೆ, ಸ್ಕೂಲಿಗೆ ಹೋಗ್ತಾನೆ, ಚೆನ್ನಾಗಿ ಓದ್ತಾನೆ, ಎಕ್ಸಾಮಿನೇಷನ್ಗೆ ಅವನಿಗೆ ಚೆನ್ನಾಗಿ ಓದಿಕೊಳ್ತಾನೆ, ನನಗೆಲ್ಲ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇರುತ್ತೆ, ದೈವಾನುಗ್ರಹವೂ ಇರುತ್ತೆ. ಪ್ಲಸ್ ಎಕ್ಸಾಮಿನೇಷನ್ಗೆ ಹೋಗ್ತಾನೆ, ಅವನು ಓದ್ಕೊಂಡಿರೋ ಪ್ರಶ್ನೆಗಳೇ ಬಂದಿರುತ್ತೆ, ಪ್ರೆಸೆಂಟ್ ಮಾಡ್ತಾನೆ ಬರ್ತಾನೆ. ಆದರೆ ಸ್ಥಾನಬಲ ಯಾರಿಗೆ ವೀಕ್ ಆಗಿದೆ ಅವ್ರದ್ದು VIP ದರ್ಶನ ಇದ್ದಂಗಿರಲ್ಲ. ತುಂಬ ಕೂತ್ಕೋಬೇಕು, ಯಾವಾಗ ಬರುತ್ತೋ ಗೊತ್ತಿಲ್ಲ, ಆ ಥರ ಇರುತ್ತೆ ಅವ್ರದ್ದು. ಕಾನ್ಫಿಡೆನ್ಸ್ ಹೊಂದಿರಲ್ಲ. ಕಾನ್ಫಿಡೆನ್ಸ್ ಇಲ್ಲದಾಗ ಜ್ಯೋತಿಷ್ಯ ಏನು ಮಾಡಬೇಕು, ಕಾನ್ಫಿಡೆನ್ಸ್ ಅವನಲ್ಲಿ ತುಂಬಬೇಕು. ಮೇನ್ ಕೆಲಸ ಅದೇ, ಕಾನ್ಫಿಡೆನ್ಸ್ ತುಂಬಬೇಕು. ಅದಕ್ಕೆ ಏನು ಮಾಡ್ತಾರೆ, ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಕೂಡ ನೀವು ಕೂತಿರ್ತೀರಿ, ಯಾವಾಗ ದರ್ಶನ ಆಗುತ್ತೋ ಗೊತ್ತಿಲ್ಲ ಅಂದರೂ ಕೂಡ ಅಲ್ಲೆಲ್ಲ TV ಹಾಕಿರ್ತಾರೆ, ನಿಮಗೆ ಅಪ್ರಾಕ್ಸಿಮೇಟ್ಲಿ ಈ ಟೈಮಲ್ಲಿ ದರ್ಶನ ಆಗುತ್ತೆ ಅಂತ ಸ್ಕ್ರಾಲಿಂಗ್ ಬರ್ತಾರೆ. ಯಾಕೆ? ಒಂದು ಧೈರ್ಯ, ಅಟ್ಲೀಸ್ಟ್ ವಿಶ್ವಾಸ. ಪರವಾಗಿಲ್ಲಪ್ಪ, ಇನ್ನೊಂದು 1 hour ಇದೆ, ಇನ್ನೊಂದು ½ hour ಇದೆ, ಇನ್ನೇನು ಬಿಟ್ಬಿಡ್ತಾರೆ, ಇಲ್ಲ ಅಲ್ಲಿ ಪಕ್ಕದಲ್ಲಿ ಬಿಡ್ತಾ ಇದ್ದಾರಂತೆ. ಆತ್ಮವಿಶ್ವಾಸ ಬೇಕಲ್ವಾ? ಜ್ಯೋತಿಷ್ಯ ಮಾಡಬೇಕಾದ ಕೆಲಸ ಅದೇ. ಫಸ್ಟು ಆತ್ಮವಿಶ್ವಾಸ ತುಂಬಬೇಕು. ನೀನು ಕೂಡ ಪಾಸ್ ಆಗ್ತೀಯ. ಯಾರು ಹೇಳಿದ್ದು? ಜಾತಕ ಯಾರೋ ನೋಡಿದ್ರು ತುಂಬ ಕೆಟ್ಟಿದಂತೆ, ಎಲ್ಲ ಇರಲಿ, ಆದರೂ ಹಾಗೇ ಆಗುತ್ತೆ, ಸ್ವಲ್ಪ ನೀವು ಪ್ರಯತ್ನ ಜಾಸ್ತಿ ಮಾಡಬೇಕಷ್ಟೇ. ಇದು ಕ್ಲೈಂಟ್ ಸೈಕಾಲಜಿ. ಜ್ಯೋತಿಷ್ಯದಲ್ಲಿ ಇದ್ದಂಗೆ ಹೇಳಿದ್ರೆ ಅವನ ಜ್ಯೋತಿಷ್ಯ ಅಂತ ಅನ್ನಲ್ಲ. 2 ಪಾಯಿಂಟ್ ಇಟ್ಕೊಳ್ಬೇಕು. ಒಂದು, ಇದ್ದಂಗೆ ಹೇಳೋದಲ್ಲ, ಅವನಲ್ಲಿ ಆತ್ಮವಿಶ್ವಾಸವನ್ನು ತುಂಬಲಿಕ್ಕಾದರೆ ಹೇಳಬೇಡಿ ಅಂತ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್, ಅವನಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಅಂತ ಯಾವುದಂದ್ರೆ ಅದು ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾರು ಬಂದರೂ ನಿಂಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಳಿಸಿದ್ರೆ ಅದಕ್ಕೆ ಜ್ಯೋತಿಷ್ಯ ಏನು ಬೇಕಾಗಿಲ್ಲ. ವಂಚನೆ ಇರಬಾರ್ದು, ನಮ್ಮನ್ನು ಆತ್ಮವಂಚನೆ ಮಾಡ್ಕೊಳ್ಬಾರ್ದು. ಎರಡೂ ಇರಬೇಕು. ಅವನು ಏನಂದರೆ ಅದು ಹೇಳಿದ್ವು ಅಂದ್ಕೊಳ್ಳಿ, ನಮಗೆ ಆತ್ಮವಂಚನೆ ಆಗುತ್ತೆ. ಅವ್ನ ದುಡ್ಡಿಗೋಸ್ಕರವೋ, ನೇಮಿಗೋಸ್ಕರವೋ, ಫೇಮ್ಗೋಸ್ಕರ ಮಾಡೋದಲ್ಲ. ನಮ್ಮ ಪ್ರಾಮಾಣಿಕತೆ, ಕರ್ತವ್ಯನ, ಜ್ಯೋತಿಷನಾಗಿ ನನ್ನ ಕರ್ತವ್ಯ ಏನು ಅದು ಮಾಡ್ತಾ ಇದ್ದೀನಿ ನಾನು. ಅವಾಗೇನಾಗುತ್ತೆ, ಪ್ರಿಡಿಕ್ಷನ್ ಎಲ್ಲಿ ಡಿವಿಯೇಟ್ ಆಗಲ್ಲ, ವಂಚನೆಗೆ ಒಳಗಾಗಲ್ಲ. ಈ 2 ರೂಲನ್ನು ಫಾಲೋ ಆಗಬೇಕು. ಅವನು ನಮ್ಮ ಹತ್ತಿರ ಬರೋದು ಯಾಕೆ ಅಂತಂದರೆ ಅವನ ಸಮಸ್ಯೆಗಳು ನಮ್ಮ ಬಾಯಿಂದ ಕೇಳೋಕ್ಕಲ್ಲ. ಅವನು ಯಾಕೆ ಬರ್ತಾನೆ? ನನಗೆ ಸೊಲ್ಯೂಷನ್ ಬೇಕು. ಸೊಲ್ಯೂಷನ್ ಎಲ್ಲಿ ಸಿಗತ್ತೆ? ಅದನ್ನೇ ಒಂದು 4-5 ಸಲ ಹೇಳಿದ್ರೆ ಸೊಲ್ಯೂಷನ್ ಸಿಗತ್ತಾ? ಇನ್ನೂ ಪ್ಯಾನಿಕ್ ಜಾಸ್ತಿ ಕೆಳಗೆ ಹೋಗ್ತಾನೆ. ಅವನನ್ನು ಮೇಲಕ್ಕೆ ಎತ್ತಬೇಕಾದ್ರೆ ನಿಮಗೆ ತುಂಬ ಶ್ರಮ ಪಡಬೇಕಾಗುತ್ತೆ. ಇತ್ತೀಚೆಗೆ ಜ್ಯೋತಿಷ್ಯರೆಲ್ಲ ಕೂಡ ಆನ್ಲೈನಲ್ಲಿ ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ಜನ ಪ್ರವಚನಗಳಿದ್ದಂಗೆ ಹೇಳ್ತಿದ್ದಾರೆ. ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಹಾಗೆ ಪ್ಯಾನಿಕ್ ಕ್ರಿಯೇಟ್ ಆಗಿಬಿಟ್ರೆ ಅದನ್ನು ಸಾಲ್ವ್ ಮಾಡೋಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ಒಬ್ಬನ ಆಲ್ರೆಡಿ ತಲೆ ಕೆಟ್ಟು ಹೋಯ್ತಂದರೆ ಅವನನ್ನು ಮೇಲಕ್ಕೆ ಎತ್ತಬೇಕಾದ್ರೆ ತುಂಬ ಕಷ್ಟ. ಹಾಗಾಗಿ ನಾವು ಹೇಳೋ ಪ್ರತಿಯೊಂದು ಮಾತು ಕೂಡ ಎದುರುಗಡೆ ಕೇಳೋವನ ಮನಸ್ಸಿನಲ್ಲಿ ತೀವ್ರ ಪರಿಣಾಮ ಆಗುತ್ತೆ. ಇದು ಎಚ್ಚರಿಕೆಯಿಂದ ಇಡಬೇಕು. ನಮಗೋಸ್ಕರ ನಾವು ನೋಡಿಕೊಂಡ್ರೆ ಏನೂ ತೊಂದರೆ ಇಲ್ಲ. ಇನ್ನೊಬ್ಬರಿಗೆ ಜ್ಯೋತಿಷ್ಯ ಬಗ್ಗೆ ಹೇಳಬೇಕು ಅಂತಂದಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅವನಿಗೆ ಸ್ವಲ್ಪ ಡಿವಿಯೇಟ್ ಆದರೆ ಅವನಿಗೆ ಪ್ಯಾನಿಕ್ ಆಗುತ್ತೆ. ಪ್ಯಾನಿಕ್ ಆಯಿತು, ಅವನು ಶಾಸ್ತ್ರವನ್ನು ಬ್ಲೇಮ್ ಮಾಡ್ತಾನೆ.
ಶಾಸ್ತ್ರವನ್ನು ಬ್ಲೇಮ್ ಮಾಡಿದರೆ, ನಾವೇ ಒಬ್ಬನ ಶಾಸ್ತ್ರವನ್ನು ಬ್ಲೇಮ್ ಮಾಡಲಿಕ್ಕೆ ನಮ್ಮ ಜ್ಯೋತಿಷ್ಯವನ್ನು ಉಪಯೋಗ ಮಾಡಿದಂಗೆ ಆಗುತ್ತೆ. ಸರಿಯಾದ ಪದ್ಧತಿ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ಒಂದು ವೇಳೆ ನೆಗೆಟಿವ್ ಆಗಿ ಏನಾದರೂ ನಿಮಗೆ ಕಾಣಿಸಿದರೆ ಅವನಿಗೇನು ಮಾಡಬೇಕು, ನೀನು ಪಾಸ್ ಆಗ್ತೀಯ ಬಟ್ ತುಂಬ ಕಷ್ಟಪಡಬೇಕು. ನೀನು ಪಾಸ್ ಆಗೋದಿಲ್ಲ ಅಂದರೆ ಅವ್ನು ಪ್ರಯತ್ನ ಮಾಡಲ್ಲ. ನೀನು ಕೂಡ ಪಾಸ್ ಆಗ್ತೀಯಾ, ಏನು ಯಾರು ಹೇಳಿದ್ದು ನಿನ್ನ ಜಾತಕದಲ್ಲಿ ಈ ವಿದ್ಯೆ ಇದೆ ಅಂತ ಹೇಳಬೇಕು. ಯಾಕೆಂದರೆ ಆತ್ಮವಿಶ್ವಾಸವನ್ನು ತುಂಬಬೇಕು. ಇದೆ ಅಂತ ಹೇಳಬೇಕು, ಪ್ರಯತ್ನ ಮಾಡು ಅಂತ ಹೇಳಬೇಕು. ಜೊತೆಗೆ ಇದೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ಬಿಟ್ರೆ ಪ್ರಯೋಜನ ಇಲ್ಲ. ಇದೆ ಆದರೆ ತುಂಬ ಪ್ರಯತ್ನ ಮಾಡಬೇಕು. ಸೊ ಪ್ರಯತ್ನದಿಂದ ನಿನ್ನ ಜಾತಕದಲ್ಲಿ ಆಗೋ ಥರ ಕಾಣ್ತಾ ಇದೆ ಅಂತ ಹೇಳಬೇಕು. ಅಷ್ಟೇ ಆಗಲಿ ನಿನ್ನ ಜಾತಕದಲ್ಲಿ ಆಗೋದಿಲ್ಲ ಅಂತ ಹೇಳಬಾರ್ದು. ನೀವು ಇದು ಭಗವದ್ಗೀತೆಯಲ್ಲಿ ಬರುತ್ತೆ, ಲೈಫ್ ಈಸ್ ನಾಟ್ ಪ್ರೀ ಡೆಸ್ಟೈನ್ಡ್. ಜ್ಯೋತಿಷ್ಯದಲ್ಲಿ ಭಾಳ ಥರ ಅದೇ, ಭಾಳ ಜನಕ್ಕೆ ಸಂಶಯ ಅದೇ. ಜಾತಕದಲ್ಲಿ ಇದ್ದಂಗೆ ಆಗುತ್ತಾ? ಜಾತಕದಲ್ಲಿ ಇದ್ದಂಗೆ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಷ್ಟೇ, ಕನ್ಕ್ಲೂಷನ್ ಆಗಲ್ಲ. ಈಗ ಜಾತಕದಲ್ಲಿ ಇದ್ದಂಗೆ ಆಗೋಂಗಿದ್ರೆ ನಾವು ರೋಬೋಟ್ಸ್ ಅಲ್ವಾ? ಇನ್ನು ನಾನು ಸಾಧನೆ ಯಾಕೆ ಮಾಡ್ಕೊಳ್ಬೇಕು, ನನಗೆ ದೇವ್ರು ಯಾಕೆ ಬೇಕು, ನನಗೆ ಪೂಜಾ ಪುರಸ್ಕಾರ ಯಾಕೆ ಮಾಡ್ಬೇಕು? ನಾನು ಜಾತಕದಲ್ಲಿ ಇದ್ದಂಗೆ ಆಗೋಂಗಿದ್ರೆ ಯಾರ ಕೈಲಿ ತಪ್ಸಕ್ಕೆ ಆಗೋದಿಲ್ಲ. ನೀನು ದೇವ್ರ ಗುಡಿಗೆ ಯಾಕೆ ಹೋಗ್ಬೇಕು? ನಾನು ವೇಸ್ಟ್ ಅಲ್ವಾ? ಯಾಕೆಂದರೆ ಹೇಗಿದ್ರು ಹಾಗೆ ಅನುಭವಿಸ್ಬೇಕು. ಹಾಗಲ್ಲ, ಲೈಫ್ ಈಸ್ ನಾಟ್ ಪ್ರೀ ಡಿಸ್ಟೈನ್ಡ್. ಮುಂಚಿತವಾಗಿ ಡೆಸ್ಟಿನೇಷನ್ ಫಿಕ್ಸ್ ಆಗಿಲ್ಲ, ವಾತಾವರಣ ಫಿಕ್ಸ್ ಆಗಿರುತ್ತೆ. ಈಗ ನನಗೆ ಒಳ್ಳೆ ಕಾಲೇಜ್ ಇದೆ, ಸರ್ಕಾರಿ ಸ್ಕೂಲ್ ಇದೆ, ಮಾಮೂಲು ಸ್ಕೂಲ್ ಇದೆ. ನಾನು ಓದ್ಕೊಳ್ಳೋ ಕಾಲಕ್ಕೆ PUC ಓದ್ಕೊಳ್ಳೋ ಕಾಲಕ್ಕೆ ಸರ್ಕಾರಿ ಕಾಲೇಜಲ್ಲಿ ಹೋಗ್ತಿದ್ದೆ. ಸರ್ಕಾರಿ ಕಾಲೇಜ್ ಯಾಕೆ ಬೇಡ ಅಂತಾರೆ ಭಾಳಷ್ಟು ಜನ, ಕೇರ್ ತಗೊಳ್ಳಲ್ಲ, ಟೀಚರ್ಸ್ ಇರಲ್ಲ, ಪ್ಲಸ್ ಅವರಿಗೆ ಒಳ್ಳೆ ಕಾಲೇಜು ಮೇಲಕ್ಕೆ ಬರಬೇಕು ಅಂತ ಗೋಲ್ ಇರಲ್ಲ. ನಮಗೆ ಸಂಬಳ ಬರ್ತಲ್ಲ ಸಾಕು. ಅಂಥವರು ನಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ತೋರಿಸಲ್ಲ ಅಂತ ನಾವು ಪ್ರೈವೇಟ್ ಕಾಲೇಜಲ್ಲಿ ಸೇರಿಸ್ತೀವಿ. ಪ್ರೈವೇಟ್ ಕಾಲೇಜಲ್ಲಿ ನೀವು ಹಣ ತಗೊತಾ ಇದ್ದೀರ ಅದ ಕಾರಣ ಖಂಡಿತ ಅವರಲ್ಲಿ ತೋರಿಸ್ಬೇಕು, ರ್ಯಾಂಕ್ ತೋರಿಸಿ. ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವರು, ಕಾಲೇಜಲ್ಲಿ ಓದೋರು ಯಾರೂ ಪಾಸ್ ಆಗ್ತಾ ಇಲ್ವಾ? ಅವ್ರು ಯಾರಿಗೂ ದೊಡ್ಡ ದೊಡ್ಡ ಉದ್ಯೋಗಗಳು ಮಾಡ್ತಾ ಇಲ್ವಾ? ಹಿಂದಿನವರೆಲ್ಲ ಕೂಡ ಗೌರ್ಮೆಂಟ್ ಕಾಲೇಜ್ ಓದೋರೆ ಎಲ್ಲ ಮೇಧಾವಿಗಳಾಗ್ತಾ ಇಲ್ವಾ? ಎಷ್ಟೋ ಜನ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ಇವತ್ತಿಗೂ ಚೆನ್ನಾಗಿ ತೊಂದರೆ ಇಲ್ಲದಂಥ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇವತ್ತು ಬರೋ ಪ್ರೈವೇಟ್ ಕಾಲೇಜಲ್ಲಿ ಓದ್ಕೊಂಡವ್ರದ್ದು ಬಿಲ್ಡಿಂಗ್ಗಳು ಹೆಂಗಿದೆಯೋ ನಾವು ನೋಡ್ತಾನೆ ಇದ್ವಿ, ಕ್ವಾಲಿಟಿ ಕಡಿಮೆ ಆಗೋದು. ಸೊ ಇಲ್ಲಿ ಗವರ್ಮೆಂಟ್ ಕಾಲೇಜಲ್ಲಿ ಪಾಸ್ ಆಗಲ್ಲ ಅಂತಲ್ಲ, ಆದರೆ ಎಫರ್ಟ್ ಜಾಸ್ತಿ ಬೇಕು. ಗೌರ್ಮೆಂಟ್ ಜಾಗ ಎಲ್ಲ ನಾನೇ ಮಾಡ್ಕೋಬೇಕು. ಪ್ರೈವೇಟ್ ಕಾಲೇಜಲ್ಲಿ ಏನು ಸ್ಪೂನ್ ಫೀಡಿಂಗ್ ಮಾಡ್ತಾರೆ, ನೀವೇನು ಕಷ್ಟಪಡೋ ಕೆಲಸ ಇಲ್ಲ, ಸ್ಪೂನ್ ಫೀಡಿಂಗ್, ಇದು ಓದ್ಕೋ ಅದು ಓದ್ಕೋ ಇದು ಮಾಡ್ಕೊಂಡು. ಗೌರ್ಮೆಂಟ್ ಕಾಲೇಜಲ್ಲಿ ಯಾರು ಹಿಡ್ಸ್ಕೊಳ್ಳಲ್ಲ, ಟೀಚರ್ ಬರ್ತಾನೆ, ಬೋರ್ಡ್ ಮೇಲೆ ಬರಿತಾನೆ, ಕೂಡ್ತಾನೆ, ಹೋಗ್ತಾರೆ. ಎಲ್ಲರೂ ಏನು ಮಾಡ್ತಾರೆ, ಅವ್ರು ಕಾಮೆಂಟ್ ಮಾಡ್ತಾರ, ಏನು ಹಿಡಿಸ್ಕೊಂಡು ನನ್ನ ಸಂಬಳ ನನಗೆ ಬರುತ್ತೆ ಸಾಕು, ಇವರು ಓದ್ರೆ ಏನು ಬಿಟ್ಟರೆ ಏನು ಅಂತ ಅಂದ್ಕೊಡ್ತಾರೆ ಅವರು. ಅಂದರೆ ನಿಮಗೆ ನಿಮ್ಮನ್ನು ಇಂಟ್ರೆಸ್ಟ್ ತಗೊಂಡು ಓದಿಸೋ ವಾತಾವರಣ ಇರಲ್ಲ. ಏನು ಮಾಡಬೇಕು, ನಾನೇ ಇಂಟ್ರೆಸ್ಟ್ ತೊಗೊಂಡು ಟ್ಯೂಷನ್ಸಿಗೆ ಹೋಗಿ ಓದಿಕೊಂಡು ಮೇಲಕ್ಕೆ ಬರ್ತೀನಲ್ಲ. ಗೌರ್ಮೆಂಟ್ ಕಾಲೇಜಲ್ಲಿ ವಾತಾವರಣ ಸರಿ ಇರಲ್ಲ, ಪ್ರೈವೇಟ್ಸ್ ಕಾಲೇಜಲ್ಲಿ ವಾತಾವರಣ ಸರಿ ಇರುತ್ತೆ. ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಬೇಕಾದ್ರೆ ಬುದ್ಧಿ ತುಂಬ ಬೇಕಾಗುತ್ತೆ, ಯಾಕಂದರೆ ನೀವೇ ಎಲ್ಲ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಪ್ರೈವೇಟ್ ಕಾಲೇಜಲ್ಲಿ ಅಷ್ಟು ಬುದ್ಧಿ ಬೇಕಾಗಿಲ್ಲ, ಅವ್ರು ನಿಮಗೆ ಸ್ಪೂನ್ ಫೀಡಿಂಗ್ ಮಾಡ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಓದಬೇಕಾದ್ರೆ ತುಂಬ ಕಷ್ಟಪಡಬೇಕು, ಪ್ರೈವೇಟ್ ಕಾಲೇಜಲ್ಲಿ ಕಷ್ಟಪಡೋ ಕೆಲಸ ಇಲ್ಲ. ಕಷ್ಟಪಡೋ ಕೆಲಸ ಇಲ್ಲ ಅಂದರೆ ಪುಣ್ಯ ಇರಬೇಕು, ಕಷ್ಟಪಡಬೇಕು ಅಂದರೆ ಪುಣ್ಯ ಸ್ವಲ್ಪ ಕಡಿಮೆ ಇರಬೇಕು. ಪುಣ್ಯ ಕಡಿಮೆ ಇದ್ದರೂ ಕೂಡ ಎಫರ್ಟ್ ಜಾಸ್ತಿ ಹಾಕಿದ್ರೆ ಅಲ್ಟಿಮೇಟ್ಲಿ ಗೋಲ್ ರೀಚ್ ಆಗ್ತಾನೆ. ಎಲ್ಲ ಪ್ಲಸ್ಗಳು ಬಂದವನು ಹೇಗೆ ರೀಚ್ ಆಗ್ತಾನೋ ಇವನು ಗೋಲು ಒಂದೇ. ಆದರೆ ಇವನು ಈಸಿಯಾಗಿ ಮುಂದಕ್ಕೆ ಹೋಗ್ತಾನೆ, ಇವನು ಕಷ್ಟಪಟ್ಟು ಗೋಲ್ ಸೇರ್ತಾನೆ. ಇಬ್ಬರು ಡೆಸ್ಟಿನೇಷನ್ ಒಂದೇ. ಆದರೆ ಇಲ್ಲಿ ಒಂದು ಪಾಯಿಂಟ್ ಏನಾಗುತ್ತೆ ಅಂದರೆ, ಆತ್ಮವಿಶ್ವಾಸ ಅಂತ ಹೋದರೆ ಏನಾಗುತ್ತೆ, ಇಲ್ಲಿ ಇವನಿಗೆ ಆಲ್ರೆಡಿ ಹರ್ಡಲ್ಸ್ ಬರುತ್ತೆ. ಹರ್ಡಲ್ಸ್ ಬಂದಾಗ ಏನಾಗುತ್ತೆ, ಅಯ್ಯೋ ಇದು ನನ್ನಂಥವ್ರು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡ್ತಾನೆ. ಈಗ ಪ್ರತಿಯೊಬ್ಬರಿಗೆ ಏನಾಗುತ್ತೆ, ಈ TV-ನೆಲ್ಲ ನೋಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾ ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀವಿ. ನೀವು ದಿನಾಗೂ ಜಿಮ್ ಮಾಡಿ, ಏರೋಬಿಕ್ ಮಾಡಿ, ದಿನಾಗೂ ವಾಕಿಂಗ್ ಮಾಡಿ, ನಿಮ್ಮ ಹೊಟ್ಟೆ ಫ್ಲ್ಯಾಟ್ ಆಗಿಬಿಡುತ್ತೆ. ಫ್ಯಾಮಿಲಿ ಪ್ಯಾಕೇಜ್ ಇದು 6 ಪ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ನಾನು ನಾಳಿಂದ ಮಾಡಿಬಿಡ್ತೀನಿ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವು ಒಂದಿನ ಹೋಗಿ ಜಾಯ್ನ್ ಆಗಿಬಿಡ್ತಾನೆ, ಒಂದಿನ 2 ದಿನ ಹೋಗ್ತಾನೆ, ಅಬ್ಬಾ ಇದೇನಿದು ಕೈ ಎತ್ತಬೇಕು, ಅಯ್ಯೋ ಈ ಥರ ನಮ್ಮ ಕೈಲಾಗ, ಇದು ನಮ್ಮಂಥವ್ರಿಗೋಸ್ಕರ ಅಲ್ಲ ಅಂತ ಬಿಟ್ಬಿಡ್ತಾರೆ. ಕಾಲೇಜಲ್ಲಿ ಸ್ಕೂಲಲ್ಲಿ ಸೇರೋ ಕಾಲಕ್ಕೆ ವಿದ್ಯಾರ್ಥಿಗಳು ಏನು ನಾನು ಫಸ್ಟ್ ರ್ಯಾಂಕ್ ತಂದುಬಿಡ್ತೀನಿ ಅಂತ ಸ್ವಲ್ಪ ದಿನ ಓದಿದ ಮೇಲೆ ಅಯ್ಯೋ ಇದೇನಪ್ಪ ಇಷ್ಟು ಕಷ್ಟ ಇದೆ, ಇದು ನಮ್ಮಂಥವ್ರಿಗೋಸ್ಕರ ಅಲ್ಲದಂಗಿದೆ, ನನ್ನಂಥವ್ನು ಓದುವಂಥದ್ದಲ್ಲ ಇದು ಅಂತ ಅಂದ್ಬಿಡ್ತಾರೆ. ಅಂದರೆ ಮಧ್ಯದಲ್ಲಿ ಬಿಟ್ಟುಬಿಡ್ತಾರೆ. ಇಲ್ಲಿ ಆಗೋದು ಅದೇ ಸಿಚುವೇಶನ್. ಈ ಎಜುಕೇಷನ್ ಇಲ್ಲ ಅವನು ಅಂತಂದರೆ ಅರ್ಥ ಏನಂತಂದರೆ
ಆತ್ಮವಿಶ್ವಾಸದಿಂದ ಅವನು ಮುಂದುವರಿಯೋಲ್ಲ, ಮಧ್ಯದಲ್ಲಿ ಬಿಟ್ಬಿಡ್ತಾನೆ. ದೊಡ್ಡ ಕ್ಯೂ ಇತ್ತು ಅಂದ್ಕೊಳ್ಳಿ, ಅಯ್ಯೋ ಇಷ್ಟು ದೊಡ್ಡ ಕ್ಯೂಲಿ ಯಾರು ಹೋಗೋಣ, ಮನೆಗೆ ಹೊಟ್ಟೋಗ್ತೀವಿ ನಾವು. ಎಷ್ಟೋ ಸಲ ನೋಡಿದ್ದೀವಿ ನಾವು, ನೋಟ್ ಬ್ಯಾನ್ ಸಮಯದಲ್ಲಿ ನೋಡಿದ್ದೀವಿ, ಜಿಯೋ ಫಸ್ಟ್ ಸಿಮ್ ತಗೊಂಬಾಗ ನಾವು ನೋಡಿದ್ದೀವಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ನಮಗೆ ಅವತ್ತೇ ಗೊತ್ತಾಗಿರುತ್ತೆ. ಸಿನಿಮಾ ಹಾಲ್ ಕ್ಯೂಲ್ಲಿ ನೋಡಿದ್ದೀವಿ, ರೈಲ್ವೆ ಸ್ಟೇಷನ್ ಕ್ಯೂಲ್ಲಿ ನೋಡಿದ್ದೀವಿ. ಆ ಕ್ಯೂ ನೋಡ್ತೀವಿ, ಎಷ್ಟೋ ಜನ ಹೋಗಲಿ ಬಿಡು ತೊಗೊಂಬಾಣ ನಮಗೆ ಅನಿವಾರ್ಯ ಅಂದಾಗ ಹೋಗ್ತಾರೆ. ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಕ್ಯೂಲ್ ಇದ್ದಷ್ಟು ಅವಶ್ಯ ನಮಗೇನಿಲ್ಲ, ಇನ್ನೊಂದು ದಿನ ಬರೋಣ ಅಂತ ಹೊಟ್ಟೋಗ್ತಾರೆ. ಸೊ ಬಿಟ್ಟುಬಿಡೋರು ಭಾಳ ಜನ ಇರ್ತಾರೆ. ಅದಕ್ಕೆ ಅವರು ಬಿಡದಂತೆ ಆತ್ಮವಿಶ್ವಾಸವನ್ನು ತುಂಬುವುದೇ ನಿಮ್ಮ ಜ್ಯೋತಿಷ್ಯನಾಗಿ ನಿಮ್ಮ ಎಫರ್ಟ್. ಜ್ಯೋತಿಷ್ಯನ ನಿಜವಾದ ರೋಲ್ ಇಲ್ಲೇ ಇದೆ. ಅವನು ಈ ಥರ ಇದ್ರೆ ಬಿಟ್ಟು ಬಿಡ್ತಾನೆ ಅಂತ ಗೊತ್ತಿದೆ, ನಮಗೂ ಗೊತ್ತಿದೆ. ಈ ಥರ ಎಲ್ಲ ಮೈನಸ್ ಉಳಿದ್ರೆ ಅವನು ಹೆಂಗೆ ಹೋಗ್ತಾನೆ ಮುಂದಕ್ಕೆ, ಹೋಗಲ್ಲ, ಬಿಟ್ಟು ಬಿಡ್ತಾನೆ. ಆದರೆ ಬಿಟ್ಟು ಬಿಡ್ತಾನೆ ಅಂತ ತಿಳಿದ್ರೂ ಕೂಡ ಯಾಕೆ ಬಿಡ್ತಾನೆ? ಆತ್ಮವಿಶ್ವಾಸ ಇಲ್ಲದೆ. ಅವನಿಗೆ ಏನು ಆತ್ಮವಿಶ್ವಾಸ ಬೇಕು ಅದಕ್ಕಿಂತಲೂ ಜಾಸ್ತಿ ಅವನಲ್ಲಿ ತುಂಬಿದರೆ ಡೆಫಿನೆಟ್ಲಿ ಅವನು ರೀಚ್ ಆಗ್ತಾನೆ. ಕಷ್ಟ ಇರುತ್ತೆ. ಜ್ಯೋತಿಷಿ ಏನೋ ಇವನಿಗೆ ಮಾಡೋ ಯೋಗವೇ ಇಲ್ಲ ಅಂತ ಹೇಳಲ್ಲ, ಬಟ್ ಇವನಿಗೆ ಓದೋ ವಾತಾವರಣ ಇಲ್ಲ ಅಂದರೆ ಏನು, ಅವನಿಗೆ ಆಪರ್ಚುನಿಟಿ ಇಲ್ಲ ಅಂತ ಹೇಳುತ್ತೆ. ಆಪರ್ಚುನಿಟಿ ಇಲ್ಲದಾಗ ಏನು ಮಾಡಬೇಕು? ತುಂಬ ಸ್ಟ್ರಗಲ್ ಮಾಡಬೇಕು. ಜ್ಯೋತಿಷಿ ಯಾವಾಗೂ ಕೂಡ ನೋ ಅಂತ ಹೇಳಲ್ಲ, ಆದರೆ ಪ್ರಯತ್ನದಲ್ಲಿ ನಮಗೆ ನಾವೇ ನೋ ಅಂತ ಹೇಳಿಕೊಳ್ತೀವಿ. ಅದಕ್ಕಾಗಿ ತುಂಬ ಎಚ್ಚರ ವಹಿಸಿ. ಭಾಳಷ್ಟು ಜನ ಮಿಸ್ಟೇಕ್ ಮಾಡೋದಿಲ್ಲ. ಲೈಫ್ ಈಸ್ ನಾಟ್ ಪ್ರೀ ಡೆಸ್ಟೈನ್ಡ್. ಇದು ಹೀಗೆ ಆಗತ್ತೆ ಅಂತ ಜ್ಯೋತಿಷದಲ್ಲಿರಲ್ಲ. ಹೀಗೆ ಆಗತ್ತೆ ಅಂತಂದರೆ ನಾವು ರೋಬೋಟ್ಸು, ನಮಗೆ ಮನಸ್ಸು ಬುದ್ಧಿ ಕೊಟ್ಟಿದ್ದು ಒಂದು ವೇಸ್ಟು. ಭಗವಂತ ಹಂಗೆ ಮಾಡಲಿಲ್ಲ. ನಿಮಗೆ ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯದಲ್ಲಿ ಮತ್ತು 17ನೇ ಅಧ್ಯಾಯದಲ್ಲಿ ಇದನ್ನೇ ಭಗವಂತ ಫೋಕಸ್ ಮಾಡ್ತಾನೆ. ನಾನು ತಪ್ಪು ಯಾಕೆ ಮಾಡ್ತೀನಿ, ನಾನು ಯಾಕೆ ತಪ್ಪು ಕೆಲಸ ಮಾಡ್ತಾ ಇದ್ದೀನಿ, ಇದನ್ನೇ ಫೋಕಸ್ ಮಾಡ್ತಾನೆ. ಭಾಳ ಜನ ಭಗವಂತನೇ ಎಲ್ಲ ಮಾಡಿಸೋದು ಅಂತಾನೆ. ಭಗವಂತ ಎಲ್ಲ ಮಾಡಿಸೋಂಗಿದ್ರೆ ನನಗೆ ತಪ್ಪು ಕೆಲಸ ಯಾಕೆ ಮಾಡಿಸ್ತಾನೆ ಪ್ರಶ್ನೆ ಮಾಡಿದರೆ ಉತ್ತರ ಗೊತ್ತಾಗಲ್ಲ. ಈಗ ಭಗವದ್ಗೀತೆಯಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಹಾಗಾಗಿ ಇದೆಲ್ಲ ಏನು ಹೇಳುತ್ತೆ, ಮೈನಸ್ಗಳಿರೋದೆಲ್ಲ ಕೂಡ ಅವನಿಗೆ ಹೋಗೋ ಮಾರ್ಗದಲ್ಲಿ ತುಂಬ ಕಷ್ಟ ಇದೆ ಅಂತ ಅರ್ಥ. ಆ ಕಷ್ಟ ಇದ್ದಾಗ ರೀಚ್ ಆಗಬೇಕಾದ್ರೆ ತುಂಬ ಶ್ರಮ ಪಡಬೇಕು. ಬೇರೆ ಊರಿಂದ ಈಗ ಸಪೋಸ್ ನಾವು ಇಲ್ಲಿ ಒಂದು ಊರಿಂದ ಒಂದು ಊರಿಗೆ ಹೋಗೋಕ್ಕೆ ಕಷ್ಟ ಇಲ್ಲ. ಇಲ್ಲಿಂದ ಧಾರವಾಡ, ಬೆಂಗಳೂರಿಂದ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಕಷ್ಟ ಇದೆಯಾ? ಏನೂ ಕಷ್ಟ ಇಲ್ಲ. ಆದರೆ ಇವತ್ತು ಕರೋನಾ ಬಂದಿದೆ. ಬೆಂಗಳೂರಿಂದ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ? ರಿಜಿಸ್ಟರ್ ಮಾಡಬೇಕು, ನಾವು ಕರೋನಾ ಟೆಸ್ಟ್ ಮಾಡ್ಕೊಂಡು ಇದಿರಬೇಕು, ಎಮರ್ಜೆನ್ಸಿ ಪ್ರೂವ್ ಮಾಡಬೇಕು. ಇಷ್ಟು ಮಾಡಿದ್ರೆ ಹೋಗ್ಲಿಕ್ಕಾಗತ್ತೆ. ಇವತ್ತು ಯಾರು ಒಂದು ಊರಿಂದ ಒಂದು ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಕಷ್ಟ ಇದೆ ಇವಾಗ. ಒನ್ಸ್ ಅಪನ್ ಎ ಟೈಮ್ ಹೀಗಿತ್ತ ಅಂದುಕೊಂಡಾಗ ಅಮೆರಿಕ ಹೊರಟೋಗ್ತಾ ಇದ್ವಿ, ಈಗ ಪಕ್ಕದಲ್ಲಿ ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ನಮ್ಮ ಮಾರ್ಗದಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತಷ್ಟೇ, ಆದರೆ ಪ್ರಯತ್ನ ಜಾಸ್ತಿ ಮಾಡಿದ್ರೆ ರೀಚ್ ಆಗ್ಬೋದು. ಸೊ ಇದನ್ನು ಜ್ಯೋತಿಷ್ಯನಾದವನು ತಲೆಗಿಟ್ಕೊಳ್ಬೇಕು. ಇದು ರೆಮಿಡಿಯಲ್ಲಿ ಬರುವಂಥ ಫಸ್ಟ್ ವಿಷಯ. ಯಾವಾಗೂ ಕೂಡ ಜಾತಕ ಚೆನ್ನಾಗಿಲ್ಲ ಅಂದರೆ ಅವನ ಕೈಲಿ ಮಾಡೋಕ್ಕಾಗಲ್ಲ ಅಂತ ನಾವು ಫಿಕ್ಸ್ ಆಗೋಗಿ ಅವನನ್ನು ಕೂಡ ಅದೇ ಥರ ಗೈಡ್ ಮಾಡಿದ್ರೆ ಅದಕ್ಕೆ ಜ್ಯೋತಿಷ್ಯ ಆಗಬೇಕಾದ ಅವನೇ ಹೇಳ್ತಾನೆ, ನಾನು ಮಾಡಲ್ಲ ಅಂತ ನಂಗೆ ಗೊತ್ತಿರಿ ಅಂತ ಅವನೇ ಹೊರಟೋಗ್ತಾನೆ. ನಮ್ಮ ಕೆಲಸ ಅವನ ಆತ್ಮವಿಶ್ವಾಸವನ್ನು ಡಿಗ್ರೇಡ್ ಮಾಡೋ ಕೆಲಸ ಅಲ್ಲ, ನಮ್ಮದು ಎತ್ತಬೇಕು. ಇಲ್ಲ ನಿನ್ನ ಕೈಲಿ ಯಾಕೆ ಮಾಡೋಕ್ಕಾಗಲ್ಲ, ನೀನು ಮಾಡೇ ಮಾಡ್ತೀನಿ, ಅದು ಸ್ವಲ್ಪ ಕಷ್ಟಪಡಬೇಕಷ್ಟೆ. ಕಷ್ಟಪಡಬೇಕು ಅಂತ ಲೋ ವಾಯ್ಸಲ್ಲಿ ಹೇಳಬೇಕು. ನೀನು ಕೂಡ ಮಾಡ್ತೀವಿ, ನಿನ್ನ ಕೈಲಿ ಆಗತ್ತೆ ಅಂತ ಹೈ ವಾಯ್ಸಲ್ಲಿ ಹೇಳಬೇಕು. ಆವಾಗ ಏನಾಗುತ್ತೆ, ಅವನಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಅದು ಬಿಟ್ಟು ನೀನು ತುಂಬ ಕಷ್ಟ ಇದೆ ಅಂತ ಗಟ್ಟಿಗೆ ಹೈ ವಾಯ್ಸಲ್ಲಿ ಹೇಳ್ಬಿಟ್ಟು ಪರವಾಗಿಲ್ಲ ನೀನು ಪ್ರಯತ್ನ ಮಾಡಿದ್ರೆ ಪಾಸ್ ಆಗ್ಬೋದು ಅಂತ ಲೋ ವಾಯ್ಸಲ್ಲಿ ಹೇಳಿದ್ರೆ ಅವನಿಗಿರೋ ಕಾನ್ಫಿಡೆನ್ಸ್ ಕೂಡ ಹೊರಟು. ಈ ಜ್ಯೋತಿಷ್ಯ ಮಾಡಬೇಕಾದ ಕೆಲಸ ಅಲ್ಲ ಇದು. ಸೊ ಜ್ಯೋತಿಷ್ಯ ಮಾಡಬೇಕಾದ್ರೆ ಆತ್ಮವಿಶ್ವಾಸವನ್ನು ತುಂಬಬೇಕು. ನಿಮಗೆ ಭಗವದ್ಗೀತೆ ಮ್ಯಾಂಡೇಟ್ರಿ ಯಾಕೆ ಇಟ್ಟಿದ್ದೀರಿ ಅಂದರೆ ಇದಕ್ಕೋಸ್ಕರ. ಈ ಲಾಜಿಕ್ ನಮಗೆ ಗೊತ್ತಾಗಬೇಕು. ಇಲ್ಲದ್ರೆ ಏನಾಗುತ್ತೆ, ಬರೀ ಗ್ರಹಗಳು ನೋಡಿ ಹೇಳೋದೇನಿದೆ, ಯಾರು ಬೇಕಾದ್ರೂ ಮಾಡ್ತಾರೆ. ಅಮೆರಿಕಾದಲ್ಲಿ ಜ್ಯೋತಿಷ್ಯರು ಕೂಡ ಇದೇ ಮಾಡ್ತಾರೆ. ಯಾಕೆ ಬೇರೆ ಕಂಟ್ರೀಸಲ್ಲಿ ಜ್ಯೋತಿಷ್ಯರು ಇಲ್ವಾ? ನಮ್ಮದು ಫಾಲೋ ಆಗೋರು ಇಲ್ವಾ? ಎಷ್ಟೋ ಜನ ಲಾಯರ್ಸು, ಅಡ್ವೊಕೇಟ್ಸು, ಡಾಕ್ಟರ್ಸು, IAS ಆಫೀಸರ್ಸು ಜ್ಯೋತಿಷ್ ಕಲ್ತಿದ್ದಾರೆ, ಅವರಿಲ್ವಾ? ಆದರೆ ಅವ್ರಿಗೆ ಶಾಸ್ತ್ರಜ್ಞಾನ ಇರಲ್ಲ. ಹಾಗಾಗಿ ಪ್ರಿಡಿಕ್ಟ್ ಮಾಡ್ತಾರೆ, ಇದು ಹೀಗಾಗತ್ತೆ ಅಂತ ಹೇಳ್ತಾರೆ. ಅದರಿಂದ ಏನು ಪ್ರಯೋಜನ? ಈಗ ಇವತ್ತೆಲ್ಲರೂ ಕರೋನಾ ಬರುತ್ತೆ, ಜಾಗೃತಿಯಾಗಿರಿ ಅಂತ ಹೇಳ್ತಿದ್ದಾರೆ. ಜ್ಯೋತಿಷ್ಯರು ಅಲ್ಲದವ್ರು ಕೂಡ ಅದೇ ಎಲ್ಲ ಹೇಳ್ತಾ ಇದ್ದಾರೆ. ಡಿಫ್ರೆನ್ಸ್ ಏನಿದೆ? ಹೊಸ ವಿಷಯನ ಹೇಳಬೇಕು. ಅದು ಯಾರೂ ಹೇಳ್ತಾ ಇಲ್ಲ. ಕರೋನಾ ಬರುತ್ತೆ, ನಾನೇ ಮುಂದೆ ಹೇಳಿದ್ದೀನಿ, ಇದು ಹೀಗಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಮುಂದೆ ತುಂಬ ಜಾಗೃತೆ ಇರಬೇಕು, ಗವರ್ಮೆಂಟ್ ಹಾಳಾಗುತ್ತೆ, ಎಕಾನಮಿ ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯವೇ. ಅದು ಹೇಗಿರುತ್ತೆ ಅಂದರೆ, ಒಬ್ಬ ಜ್ಯೋತಿಷ್ಯನ ಹತ್ರ ಬಂದು ಅಂದ್ಕೊಳ್ಳಿ, ಜ್ಯೋತಿಷ್ಯ ಒಂದು ಪಾಯಿಂಟ್ ಹೇಳ್ತಾನೆ, ನೀನು ತುಂಬ ಕಷ್ಟದಲ್ಲಿದ್ದೀಯಾ ಅಂತ ಹೇಳ್ತಾನೆ. ಇವತ್ತಿನ ಕಾಲದಲ್ಲಿ ಕಷ್ಟದಲ್ಲಿಲ್ಲದವ್ರು ಯಾರು? ಅದೇನು ದೊಡ್ಡ ವಿಷಯವ? ಆದರೆ ಕಷ್ಟದಲ್ಲಿದ್ದವನಿಗೆ ಅಬ್ಬಬ್ಬ ನಾನು ಕಷ್ಟದಲ್ಲಿದ್ದವನಿಗೆ ಇವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗೋಯ್ತು, ಇವ್ರಿಗೆ
ಒಂದು 10 ಪಾಯಿಂಟ್ ಹೇಳ್ತಾನೆ, 3 ಪಾಯಿಂಟ್ ಕ್ಲಿಕ್ ಆಯ್ತು ಅಂದ್ಕೊಳ್ಳಿ, ಓ ಇವನು ನನ್ನ ಪ್ರಾಬ್ಲಮ್ಸ್ ಎಲ್ಲ ಇವನಿಗೆಲ್ಲ ಗೊತ್ತಿದೆ, ನನಗೆ ಇವನೇ ಪರಿಹಾರ ತೋರಿಸಬಲ್ಲ. 7 ಪಾಯಿಂಟ್ ತಪ್ಪು ಹೇಳಿದಂತ ಅವನಿಗೆ ಆ ಸಮಯದಲ್ಲಿ ತಲೆಗೆ ಹೋಗಲ್ಲ, ಎಮೋಷ್ನಲಿ ಎಕ್ಸ್ಪ್ಲಾಯ್ಟೇಷನ್ ಆಗಿಬಿಡ್ತದೆ. ಇದಕ್ಕೇನು ದೊಡ್ಡ ವಿಷಯ ಇಲ್ಲ. ಜ್ಯೋತಿಷ್ಯವನ್ನು ಇದಕ್ಕೆ ಯಾಕೆ ಕಲಿಬೇಕು? ತುಂಬ ಕಷ್ಟಪಟ್ಟು ತಲೆ ಹೊಡ್ಕೊಂಡು. ಹಾಗಾಗಿ ಇದು ಕರೆಕ್ಟ್ ವೇ ಅಲ್ಲ. ಅವನಿಗೆ ಏನಾದರೂ ಪರಿಷ್ಕಾರ ಮಾರ್ಗ ತೋರಿಸ್ಲಿಕ್ಕಾಗತ್ತಾ? ಪರಿಷ್ಕಾರ ಮಾರ್ಗ 2 ಥರ ತೋರಿಸ್ಬೋದು. ಒಂದು, ಅವನಿಗೆ ಸುಲಭವಾಗಿ ಆಲ್ರೆಡಿ ಪರಿಷ್ಕಾರ ಆಗೋ ಥರ ಜಾತಕದಲ್ಲಿದ್ದರೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಜಾತಕದಲ್ಲಿ ಸುಲಭವಾಗಿ ಪರಿಷ್ಕಾರ ಮಾಡೋಕ್ಕಾಗದೇ ಇದ್ದರೂ ಕೂಡ ಅವನ ಮನಸ್ಸಲ್ಲಿ ಸಮಸ್ಯೆ ಇರೋದಲ್ಲಿ ಮನಸ್ಸಿನಲ್ಲಿ, ಆ ಮನಸ್ಸಿನಲ್ಲಿರುವಂಥ ಸಮಸ್ಯೆಯನ್ನು ಹೊರಗೆ ತೆಗೆದು ಅವನನ್ನು ಕಳಿಸ್ಬೇಕು. ಏನೋ ಹಿಂದಿನ ಜನ್ಮ ಕರ್ಮ ಇಲ್ಲಿ ಮಾಡಿಲ್ಲ, ಪುಣ್ಯ ಇಲ್ಲದ್ರೆ ಆಗಲ್ಲ. ಆದರೆ ಆ ಸಮಯದಲ್ಲಿ ಕೂಡ ಅವನು ಆನಂದವಾಗಿರ್ಬೋದು. ಯಾವಾಗ? ನನಗೆ ಸಮಸ್ಯೆ ಇಲ್ಲ ಅಂತ ಅಂದುಕೊಂಡಾಗ. ಜ್ಯೋತಿಷ್ಯನಾದವರು ಆ ತಲೆಯಾಗಿರೋ ಹುಳವನ್ನು ತೆಗಿಬೇಕು. ಏನಿಲ್ಲ, ನೀನು ಕೂಡ ಆರಾಮಾಗಿದ್ಯಾ, ಏನು ಚಿಂತೆ ಮಾಡಬೇಡ, ಓದ್ಕೊಂಡವರೆಲ್ಲ ಏನು ಉದ್ಧಾರ ಆಗಿದ್ದಾರೆ, ನಿನಗೇನು ನೀನು ಚೆನ್ನಾಗಿ ಓದ್ತಿ ಅಂತೇಳಿ ಧೈರ್ಯ ಮಾಡಿ ಕಳಿಸ್ಬೇಕು ಅವನಿಗೆ. ಆವಾಗ ಅವನ ತಲೆಯಾಗಿರೋ ಸಮಸ್ಯೆ ಹೊಟ್ಟೋಗ್ತದೆ, ಆನಂದವಾಗಿ ಹೋಗ್ತಾನೆ. ಎಷ್ಟೋ ಜನ, ಆಚಾರ್ಯ ನನಗೆ ಪ್ರಮೋಷನ್ ಬರ್ತಾ ಇಲ್ಲ, ನನ್ನ ಪಕ್ಕದಲ್ಲಿದ್ದವರು, ನನಗನ್ನ ಕಡಿಮೆ ಇದ್ದವ್ರಿಗೆಲ್ಲ ಪ್ರಮೋಷನ್ ಬಂದ್ಬಿಡ್ತಾ ಇದೆ ಆಚಾರ್ಯ, ನಾನು ಏನು ಮಾಡಬೇಕು ಆಚಾರ್ಯ? ಆತ್ಮವಿಶ್ವಾಸವನ್ನು ತುಂಬಬೇಕು. ಬರುತ್ತೋ ಇಲ್ಲವೋ ನಾವು ಹೇಳ್ಬೋದು, ಆದರೆ ಬರೋ ತನಕ ಇವನು ಕಾನ್ಫಿಡೆನ್ಸ್ ಆಗಿರಬೇಕಲ್ಲ. ನಾವು ಹೇಳಬೇಕು, ನಿಂಗೆ ಪ್ರಮೋಷನ್ ಬರಲದ್ದು ಕೂಡ ನಿನಗೆ ಒಳ್ಳೆಯದಕ್ಕೆ, ಏನು ಚಿಂತೆ ಮಾಡಬೇಡ, ನಿನ್ನ ಆರೋಗ್ಯ ತುಂಬ ಚೆನ್ನಾಗಿದೆ, ಈಗ ಇನ್ನೂ ಜಾಸ್ತಿ ಪ್ರಮೋಷನ್ ಆಗಿ ದೊಡ್ಡ ಪೋಸ್ಟಿಗೆ ಹೋಗಿದೆ ಅನ್ಕೋ, ನಿನ್ನ ತಲೆ ಕೆಡಿಸ್ಕೊಂಡು ಇರೋ ಆರೋಗ್ಯ ಹಾಳು ಮಾಡ್ಕೊಳ್ತಿದ್ದಿ, ಈಗ ಚೆನ್ನಾಗೇ ಇದೆ, ನೀ ಆನಂದವಾಗಿರುತ್ತೆ ಹೇಳ್ಬೇಕು. ಇಟ್ಸ್ ಟ್ರೂ. ನಾನು ಕೂಡ ಒಂದೇ ಒಂದು ಎಕ್ಸಾಂಪಲ್ ನನ್ನ ಬಗ್ಗೆ ಹೇಳ್ತೀನಿ. ನಾನು BTech ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, AMI ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿದೆ. ಇವತ್ತು ಅದೇ ಲೈನಿಗೆ ಹೋಗಿದ್ದರೆ ನಾನು ಒಂದು ಫಾರಿನ್ನಾಗಿ ನಾನು ಮಾಡಿದ 2006 ನಾನು ಇವತ್ತಿಗೆ ಫಾರಿನಿಗೆ ಅಮೆರಿಕ ಹೋಗಿ, ಆವಾಗಿನ ಕಾಲ ಅಮೆರಿಕನೇ ಅಲ್ವಾ, ಈಗೆಲ್ಲರೂ ಹೆದರ್ತಿದ್ದಾರೆ ಕರೋನಾ ಬಂದ ಮೇಲೆ, ಯಾವುದೋ ಅಮೆರಿಕಾನೋ ಜರ್ಮನಿಗೋ ಹೋಗಿ ದೊಡ್ಡ ಜಾಬ್ ಮಾಡಿ ಬೇಕಾದಷ್ಟು ಸಂಪಾದನೆ ಮಾಡಿ ಗ್ರೀನ್ ಕಾರ್ಡ್ ಬರೆದು ಅಲ್ಲೇ ಒಂದು ಮನೆ ಮಾಡಿಕೊಂಡು ಆನಂದವಾಗಿರ್ತಿದ್ದೆ. ಆದರೆ ಸಮಸ್ಯೆಗಳು ಕೂಡ ಬರ್ತಾವಲ್ಲ, ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು? ಭಾರತಕ್ಕೆ ಯಾರಿಗನ್ನ ಫೋನ್ ಮಾಡಿ ನಿಮ್ಮಂಥ ಜ್ಯೋತಿಷ್ಯರನ್ನ ಕೇಳಿ, ಆಚಾರ್ಯ ನಂಗೆ ಹಿಂಗೆ ಕಷ್ಟ ಆಗಿದೆ, ನಾನು ಏನು ಮಾಡ್ಬೇಕು ಆಚಾರ್ಯ? ಪ್ರತಿ ಸಲ ನನ್ನ ಮನಸ್ಸು ಡಿಸ್ಟರ್ಬ್ ಆದಾಗೂ ಕಷ್ಟ ಆದಾಗಲ್ಲೂ ಕೂಡ ಯಾರನ್ನ ಕೇಳ್ಕೊಂತ ಇರಬೇಕು. ನಮ್ಮಪ್ಪ ಜ್ಯೋತಿಷ್ಯಿದ್ದಾರೆ, ನಮ್ಮಪ್ಪನ ಕೇಳ್ಬೇಕು, ಅಪ್ಪ ನನಗೆ ಈ ಟೈಮ್ ಹೇಗಿದೆ, ನಾನು ಏನು ಮಾಡಬೇಕು ಅಂತ ಕೇಳ್ಕೋಬೇಕಾಗ್ತಾಯಿತ್ತು. ದೇವ್ರದಿಂದ ನಾನು ಆ ಕಡೆ ಹೋಗಲಿಲ್ಲ, ಜ್ಯೋತಿಷ್ಯನಾದೆ. ನಾನು ಇವತ್ತು ಯಾರನ್ನ ಕೇಳೋ ಕೆಲಸ ಇಲ್ಲ, ನನಗೆ ಈ ಸಮಸ್ಯೆ ಇದೆ, ನನಗೆ ಯಾರನ್ನ ಉಪದೇಶ ಮಾಡಿ ಮಾರ್ಗದರ್ಶನ ಮಾಡಿ ಯಾರನ್ನ ಕೇಳೋ ಕೆಲಸ ಇಲ್ಲ. ಸೊ ನಾನು ಮುಂದಕ್ಕೆ ಹೋಗೋದಕ್ಕಿಂತಲೂ ನಾನು ಇವತ್ತು ಆನಂದವಾಗಿದ್ದೀನಿ. ಐ ಫೀಲ್ ವೆರಿ ಹ್ಯಾಪಿ. ಯಾಕೆಂದರೆ ನಾನು ಇನ್ನೊಬ್ಬ ಜ್ಯೋತಿಷ್ಯನ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಇನ್ನೊಬ್ರು ಯಾರಾದರೂ ಏನೋ ಹೇಳಿದ್ರೆ ಅದಕ್ಕೆ ಪ್ಯಾನಿಕ್ ಆಗೋ ಕೆಲಸ ಇಲ್ಲ. ನನ್ನ ಏನು ಯಾವ ಲಿಮಿಟೇಷನ್ ಇದ್ದರೆ ಸಮಸ್ಯೆ ಬರಲ್ಲ ಅಂತ ನನಗೆ ಗೊತ್ತಿದೆ, ಆ ಥರ ಇರ್ತೀನಿ, ಆ ಥರ ಲೈಫ್ ಸ್ಟೈಲ್ ಲೀಡ್ ಮಾಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಅಲ್ವಾ? ಅಲ್ಟಿಮೇಟ್ಲಿ ಬೇಕಾದ್ರೆ ಹ್ಯಾಪಿ. ಹಾಗಾಗಿ ಪ್ಯಾನಿಕ್ಕಿಂದ ಹೊರಗೆ ಬರೋದು, ಸಮಸ್ಯೆಯಿಂದ ಹೊರಗೆ ಬರೋದು ತುಂಬ ಒಳ್ಳೆಯದು. ಅವನು ಅಂದುಕೊಂಡಿದ್ದು ಬರುತ್ತೋ ಇಲ್ಲವೋ ದಟ್ ಇಸ್ ಸೆಕೆಂಡ್ರಿ. ಅದು ಅವನಿಗೆ ಪುಣ್ಯ ಪ್ರಾರಬ್ಧ ಇದ್ದರೆ, ಅನುಗ್ರಹ ಇದ್ದರೆ ಬಂದೇ ಬರುತ್ತೆ. ಆದರೆ ಬಂದವರಿಗೂ ಪ್ರಾಬ್ಲಮ್ಸ್ ತಪ್ಪಿದ್ದಲ್ಲ, ಬರ್ಲದ್ದವರು ಕಷ್ಟಪಟ್ಟಂಥ ದಾಖಲೆಗಳೇನಿಲ್ಲ. ಹಾಗಾಗಿ ಯಾವುದೋ ಒಂದು ವಸ್ತು ನಾನು ಅಂದುಕೊಂಡು ಸಿಕ್ಕಿದ್ರೇ ಆನಂದ ಅಂತಂದರೆ, ಅಂಬಾನಿ ಕೂಡ ಇವತ್ತು ಎಲ್ಲರಿಗೂ ಆನಂದ ಯಾರಿರಬೇಕು? ಅಂಬಾನಿ ಇರಬೇಕು. ಇದ್ದಾನ? ಪ್ರಶ್ನೆ ಮಾಡ್ಕೋಬೇಕು. ಒಂದು ವಸ್ತುವೋ, ಒಂದು ವಿಷಯವೋ, ಒಂದು ವ್ಯಕ್ತಿಯೋ ಬಂದಷ್ಟು ಮಾತ್ರಕ್ಕೆ ಸಂತೋಷ ಅಂತಂದರೆ, ಈ ಪ್ರಪಂಚದಲ್ಲಿ ಎಲ್ಲರೂ ಇದ್ದವರೇ ಸಂತೋಷವಾಗಿರ್ಬೇಕು. ಎಲ್ಲರಿದ್ದವರೇ ಇವತ್ತು ಸಂತೋಷ ಇಲ್ಲ. ಹಾಗಾಗಿ ತಲೆಗೆ ಸಮಸ್ಯೆ ಯಾರಿಗೆ ಕಟ್ತಾ ಇದೆ ಅವರಿಗೆ ಮಾತ್ರ ತೊಂದರೆ, ಎಲ್ಲರಿಗೂ ತೊಂದರೆ ಇಲ್ಲ. ಅವನಿಗೆ ಬಯಸಿದ್ದು ಬಂದರೂ ಪರವಾಗಿಲ್ಲ, ಬರೆದಿದ್ರೂ ಪರವಾಗಿಲ್ಲ, ತಲೆಯಾಗೆ ಸಮಸ್ಯೆ ಇದೆಯಾ ಅವನು ಸುಖ ಪಡೋಕ್ಕಾಗಲ್ಲ. ಅದಕ್ಕೆ ಜ್ಯೋತಿಷ್ಯನ ರೋಲ್ ಏನಂದರೆ, ತಲೆಯಾಗಿರುವಂಥ ಹುಳನ್ನು ತೆಗಿಬೇಕು, ಅದು ಜ್ಯೋತಿಷ್ಯನ ರೋಲ್. ಅದಕ್ಕೆ ನಾವು ಈ ರೀತಿ ಗೈಡ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಟಾಪಿಕ್, ಇನ್ನೊಂದು ವಿಷಯವನ್ನು ಹೇಳಿ ಮುಗಿಸ್ತೀನಿ. ಭಾಳಷ್ಟು ಜನ ಕೇಳ್ತಾ ಇದ್ದಾರೆ, ಆಚಾರ್ಯ ನಮ್ಮ ಹುಡುಗ 10th ಆಗೋಯ್ತು, PUC ಜಾಯಿನ್ ಮಾಡಬೇಕು ಅನ್ಕೋತಾರೆ, ಯಾವ್ದು ಮಾಡಿಸ್ಲಿ? ಇದೊಂದು ದೊಡ್ಡ ಜೋಕ್ ಇದು. ಭಾಳ ಜನ ಕೇಳ್ತಾರೆ, ಯಾವ್ದು ಮಾಡಿಸ್ಲಿ? ಇಂಜಿನಿಯರಿಂಗ್ ಮಾಡಿಸ್ಲಾ, ಮೆಡಿಕಲ್ ಮಾಡಿಸ್ಲಾ? ಅವನ ಜಾತಕದಲ್ಲಿ ಏನು ಹೇಳುತ್ತೆ? ಅವನ ಜಾತಕದಲ್ಲಿ ಮೆಡಿಕಲ್ ಹೋಗುವಂತಿದೆಯಾ, ಇಂಜಿನಿಯರಿಂಗ್ ಓದೋಂತಿದೆಯಾ? ಸರಿ, ಒಂದು ವೇಳೆ ಮೆಡಿಕಲ್ ಓದು ಅಂತ ಇತ್ತು ಅಂತ ಅಂದ್ಕೊಳ್ಳೋಣ. ಈ ಜ್ಯೋತಿಷಿ ಯಾವಾಗ ಮಾಡಿದ್ದು? ಈಗ ಮಾಡಿದ್ದ? ಯಾವತ್ತೋ ಮಾಡಿದ್ದು. ಅವತ್ತು ಇಂಜಿನಿಯರಿಂಗ್ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ? ಗೊತ್ತಾಗಲ್ಲ. ಇಂಜಿನಿಯರಿಂಗ್ ಮುಂದೆ ಇನ್ನೊಂದು 50 ವರ್ಷ ಆದಮೇಲೆ ಏನು ಓದುಗಳು ಬರ್ತೋ, ಈ ಜ್ಯೋತಿಷದಲ್ಲಿ ಎಲ್ಲಿರುತ್ತೆ, ನಮ್ಗೆ ಹೆಂಗೆ ಹುಡುಕ್ಬೇಕು? ಗೊತ್ತಾಗಲ್ಲ. ಹೇಳ್ಬೋದು, ಒಂದು 20 ವರ್ಷ ಆದಮೇಲೆ ನನಗೆ ಮೊಮ್ಮಗ ಹುಟ್ಟಿದರೆ
ಅವನಿಗೆ ಯಾವ ಓದಿಸ್ಬೋದು ಅಂತ ಕೇಳಿದ್ರೆ ಏನು ಹೇಳಬೇಕು? 20 ವರ್ಷ ಆದಮೇಲೆ ಏನು ಓದಿರುತ್ತೆ ನಮಗೇನು ಗೊತ್ತಿದೆ? ಒನ್ಸ್ ಅಪನ್ ಟೈಮ್ SSC ಅಂದ್ರೆ ತುಂಬ ಹಬ್ಬ ಅಂತೀವಿ. ಆಮೇಲೆ ಡಿಗ್ರಿ ಆಯಿತು. ಇವಾಗ BTech ಅನ್ನು ಕೂಡ ಯಾರು ಕೇರ್ ಮಾಡೋಂಗಿಲ್ಲ. ಯಾಕಂದರೆ BTech ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ. ಒಂದು 20 ವರ್ಷದಿಂದ ಇಂಜಿನಿಯರಿಂಗ್ ಅಂದರೆ ಯಾವನೋ ಒಬ್ಬನೋ ಇಬ್ಬರೋ ಮಾಡ್ತಿದ್ರು ಊರಲ್ಲಿ. ಈಗ ಮನೆಯಲ್ಲಿ 4 ಜನ ಇಂಜಿನಿಯರ್ಸೇ. ಇದು ಹೇಳೋಕ್ಕಾಗಲ್ಲ. ಇದಕ್ಕೆ ತಿಳ್ಕೊಳ್ಬೇಕು ಅಂತ ಒಂದು ಸಣ್ಣ ಸೆಂಟಿಮೆಂಟ್. ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ಅಡ್ವಾನ್ಸ್ಡ್ ಕೋರ್ಸಸ್ ಮಾಡಬೇಕಾದ್ರೆ ಬುದ್ಧಿ ತುಂಬ ಶಾರ್ಪ್ ಆಗಿರಬೇಕು. ಪ್ಲಸ್ ಅವನಿಗೆ ರೀಚ್ ಆಗಬೇಕು, ಏನೇ ಮಾಡಿ ನಾನು ತಿಳ್ಕೊಳ್ಬೇಕು ಅಂತ ಛಲ ಇರಬೇಕು. ಇವತ್ತು ನಾವಿರೋದು ಟೆಕ್ನಾಲಜಿ ಅಂತರದಲ್ಲಿದ್ದೀವಿ. ಎಲ್ಲ ಪ್ರತಿಯೊಂದು ಕೂಡ ಇವತ್ತಿನ ದಿನ ಟೆಕ್ನಾಲಜಿಯನ್ನೇ ಯೂಸ್ ಮಾಡ್ತೀವಿ. ಇವತ್ತು ಸೈನ್ಸ್ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ, ಕಾಮರ್ಸ್ ಆಗಲಿ, ಹಿಂದಿನ ಪದ್ಧತಿಗಳು ಯಾರು ಅದು ಕೂಡ ತುಂಬ ಚೇಂಜ್ ಆಗಿದೆ. ತುಂಬ ಟೆಕ್ನಿಕಲಿ ವೆಲ್ ಎಸ್ಟಾಬ್ಲಿಷ್ಡ್ ಆಗಿದೆ. ಅವಾಗ ಏನು ಮಾಡ್ತೀವಿ? ಅದಕ್ಕೆ ನೋಡ್ತೀವಿ ವಿಜ್ಞಾನವನ್ನು ನೋಡ್ತೀವಿ. ವಿಜ್ಞಾನಕಾರಕ. ಸೊ ಜಾತಕದಲ್ಲಿ ವಿಜ್ಞಾನಕಾರಕ ಯಾರು ಅಂತ ನೋಡಬೇಕು. ಸೊ ವಿಜ್ಞಾನ ಅಂತಂದರೆ 2 ಥರ ಇದೆ. ವಿಜ್ಞಾನ, ಜ್ಞಾನ ಅಂದರೆ ಗೊತ್ತಿದೆ, ಓದಿಕೊಳ್ಳೋದು ಅಥವಾ ಕೇಳಿ ತಿಳ್ಕೊಳ್ಳೋದು, ಇದನ್ನು ಜ್ಞಾನ ಅಂತೀವಿ. ವಿಜ್ಞಾನ ಅಂತಂದರೆ ಏನು? ಒಂದು ನಿಮಿಷ. ವಿಜ್ಞಾನ ಅಂತಂದರೆ ವಿ ಅಂತ ಒಂದು ಧಾತುವಿಗೆ ಏನಂತಂದರೆ ವಿ ಅಂತಂದರೆ ವಿಶೇಷವಾದ ಅಂತ ಅರ್ಥ. ಅದಕ್ಕೆ ಇನ್ನೂ ಒಂದು ಬರುತ್ತೆ, ವಿ ಅಂತಂದರೆ ವಿಪರೀತವಾದ ಅಂತ ಬರುತ್ತೆ. ಸೊ ವಿಶೇಷವಾದ ಜ್ಞಾನ, ವಿಪರೀತವಾದ ಜ್ಞಾನ, ಇದೆರಡೂ ಕೂಡ ಒಂದಕ್ಕೊಂದು ಆಪೋಸಿಟ್. ವಿಜ್ಞಾನ ಏನು ಹೇಳುತ್ತೆ? ವಿಶೇಷವಾದ ಜ್ಞಾನ ಮನುಷ್ಯನಿಗೆ ಕಂಟೆಂಟ್ಮೆಂಟ್ ಕೊಡುತ್ತೆ, ತೃಪ್ತಿಯನ್ನು ಕೊಡುತ್ತೆ. ವಿಪರೀತವಾದ ಜ್ಞಾನ ಮನುಷ್ಯನಿಗೆ ಅತೃಪ್ತಿ ಕೊಡುತ್ತೆ, ಡಿಸ್ಕಂಟೆಂಟ್ಮೆಂಟ್ ಕೊಡುತ್ತೆ. ಇದಕ್ಕೆ ಒಂದಕ್ಕೊಂದು ಆಪೋಸಿಟ್. ವಿಜ್ಞಾನ ಅಂದರೆ ವಿಜ್ಞಾನ ಅಲ್ಲದ್ದು ವಿಪರೀತ ಜ್ಞಾನ ಅಂತ ಅಂತೀವಿ ನಾವು. ವಿಜ್ಞಾನಕಾರಕ ಗುರು, ವಿಪರೀತ ಜ್ಞಾನಕ್ಕೆ ಕಾರಕ ಕುಜ. ಇವತ್ತು ನಾವು ಭಗವದ್ಗೀತೆ, ಜ್ಯೋತಿಷ್ಯವನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಭಗವದ್ಗೀತೆ ಕೂಡ ವಿಜ್ಞಾನವೇ, ವಿಶೇಷವಾದ ಜ್ಞಾನ. ಯಾಕೆಂದರೆ ಭಗವದ್ಗೀತೆ ಯಾವಾಗೂ ಕೂಡ ನಮಗೆ ಡಿಸ್ಕಂಟೆಂಟ್ಮೆಂಟ್ ಹೆಚ್ಚಿಸಲ್ಲ. ನಮ್ಮ ಸಮಸ್ಯೆಗಳನ್ನೆಲ್ಲ ಕೂಡ ಸೊಲ್ಯೂಷನ್ ಹುಡುಕ್ತಾ ಹೋಗ್ತೀವಿ. ನನ್ನ ಮನಸ್ಸು ಕೆಟ್ಟಿದೆ, 2ನೇ ಅಧ್ಯಾಯ ಹೇಳ್ತೀವಿ, ಯಾವುದಕ್ಕೋಸ್ಕರ ಆಡ್ತಿದ್ದಿ, ಇದು ಹೇಳೋ ಅವಶ್ಯಕತೆನೇ ಇಲ್ಲ ಅಂತ ಈ ಥರ ನಮ್ಮನ್ನು ಒಂಥರ ಪಾಸಿಟಿವ್ ವೈಬಿಗೆ ಕರ್ಕೊಂಡು ಹೋಗ್ತಿದೆ. ಅದನ್ನು ವಿಜ್ಞಾನ ಅಂತೀವಿ. ಅದಕ್ಕೆ ಆಧ್ಯಾತ್ಮಿಕ ಜ್ಞಾನಗಳಿಗೆಲ್ಲ ಕೂಡ ಗುರುಕಾರಕ. ಎಲ್ಲ ಕೂಡ ಜ್ಞಾನ ಅಲ್ಲ, ನಮ್ಮ ಆಧ್ಯಾತ್ಮಿಕ ಉಪನಿಷತ್ತುಗಳು, ಋಗ್ವೇದಗಳು ಎಲ್ಲ ಕೂಡ ವಿಜ್ಞಾನ ಶಾಸ್ತ್ರಗಳು. ಆದರೆ ಅದನ್ನು ವಿಜ್ಞಾನ ಆ್ಯಂಗಲಲ್ಲಿ ನೋಡೋದು ನಾವು ಬಿಟ್ಬಿಟ್ಟಿದ್ದೀವಿ. ಈಗ ಋಗ್ವೇದ ಅಂತಂದರೆ ಏನು ಮಾಡ್ತೀವಿ? ಋಗ್ವೇದ ಅಂತಂದರೆ ಏನು? ಇವತ್ತು ನಾವು ಪಾರಾಯಣ ಮಾಡ್ಕೊಳ್ತೀವಿ ಅಷ್ಟೇ. ಅದರಲ್ಲಿರೋ ಸೈನ್ಸ್ ನಾವು ಪಾಠ ಮಾಡೋರು ಯಾರೂ ಇಲ್ಲ. ವಿದ್ಯಾಪೀಠಗಳಲ್ಲಿ ಪಂಡಿತರು ಇರ್ತಾರೆ, ನಮ್ಮ ಹುಡುಗನ ಋಗ್ವೇದಕ್ಕೆ ಹಾಕಿದ್ದೀನ್ರಿ ಅಂತ ಏನು ಮಾಡ್ತಾರೆ? ಋಗ್ವೇದವನ್ನು ಕಲಿಸ್ತಾರೆ ನಿಮಗೆ. ಅಂದ್ರೇನು? ಭಯಪಟ ಮಾಡು. ಆದರೆ ದೇವ್ರ ದಯದಿಂದ ಅದರ ಅರ್ಥ ಏನು, ಅದರ ಥರ ಹೇಗೆ ಜೀವನ ಮಾಡಬೇಕು ಅಂತ ಅವ್ರು ಹೇಳ್ಕೊಡೋದು. ಅದು ಬರೀ ಜ್ಞಾನ ಆಗಿದೆ, ವಿಜ್ಞಾನ ಇಲ್ಲ. ಆದರೆ ಈ ಒಂದು ವೇದದಲ್ಲಿ ಇರೋದು ವಿಜ್ಞಾನ. ಆದರೆ ಇವತ್ತು ನಾವು ಅದನ್ನು ಬಿಟ್ಬಿಡ್ತೀವಿ. ಯಾಕೆ ಬಿಟ್ಟಿದ್ದೀವಿ? ನಮ್ಮ ವಿಜ್ಞಾನ ಶುರು ಆಯ್ತಲ್ಲ, ಆಧುನಿಕ ವಿಜ್ಞಾನ. ಆಧುನಿಕ ವಿಜ್ಞಾನಕ್ಕೆ ಕುಜಕಾರಕ. ಇಲ್ಲಿ ವಿಪರೀತ ಯಾಕೆ ಕುಜನ್ ತಗೊಂತೀವಿ ಅಂತಂದರೆ ವಿಪರೀತ ಜ್ಞಾನಕ್ಕೆ ಕಾರಕ ಕುಜ. ಯಾವುದು ತಿಳ್ಕೊಳ್ಳೋದ್ರಿಂದ, ಓದೋದ್ರಿಂದ ಇನ್ನಿಷ್ಟು ಕನ್ಫ್ಯೂಷನ್ ಜಾಸ್ತಿಯಾಗಿ ಡಿಸ್ಕಂಟೆಂಟ್ಮೆಂಟ್ ಕೊಡುತ್ತೋ ಅದಕ್ಕೆ ವಿಜ್ಞಾನ. ಈಗ ನಾವು ಎಷ್ಟೋ ಜನ ಸೈಂಟಿಸ್ಟ್ಗಳೆಲ್ಲ ತಿಳ್ಕೊಂಡಿದ್ದಾರೆ. ಯಾರೋ ಒಬ್ಬರು E=12 MC² ಅಂದ, ಇಲ್ಲ MC² ಅಂದ, E=MC ಅಂದ. ಒಬ್ಬೊಬ್ಬರೊಂದೊಂದು ರೂಲ್ ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತಿಗೂ ವಿಜ್ಞಾನ ಬದಲಾಗ್ತಾನೇ ಇದೆ, ಯಾರೂ ಕಂಟೆಂಟ್ಮೆಂಟ್ ಇಲ್ಲ. ಸಣ್ಣ ಎಕ್ಸಾಂಪಲ್, ಸಣ್ಣತನದಲ್ಲಿ ಈ ಬೇವಿನ ಸೊಪ್ಪು, ಬೇವಿನ ಗೆರೆಯಿಂದ ಹಲ್ಲು ಉಜ್ಕೋತಾ ಇದ್ವಿ. ಇದ್ದಕ್ಕಿದ್ದ ಒಂದು ಕಂಪನಿ ಬಂತು, ನಿಮ್ಮ ಹಲ್ಲು ಹಳದಿ ಆಗುತ್ತೆ, ಸೊ ನಾವು ಸುಂದರವಾದಂಥ ಟೂತ್ ಪೌಡರ್ ತಯಾರು ಮಾಡ್ತೀವಿ, ಇದನ್ನು ಹಾಕ್ಕೊಂಡು ಉಜ್ಜಿದ್ರೇ ನಿಮ್ಮ ಹಲ್ಲು ಬೆಳ್ಳಗಾಗುತ್ತೆ ಅಂತಂತೆ. ಆಯ್ತು, ಅದನ್ನು ಬಿಸಾಕಿ ತೊಗೊಂಡ್ವಿ. ಆಮೇಲೆ ಇನ್ನೊಂದು ಕಂಪನಿ ಬಂತು, ನಮ್ಮಲ್ಲಿ ಈ ಸಹಜ ಸಿದ್ಧವಾದಂಥ ಮೂಲಿಕೆಗಳನ್ನೆಲ್ಲ ಪೌಡ್ರ್ ಮಾಡಿ ಹಾಕಿದ್ದೀವಿ, ಇದನ್ನು ಉಜ್ಕೊಂಡ್ರೆ ನಿಮ್ಮ ಹಲ್ಲು ಹಳದಿ ಆಗುತ್ತೆ, ಹಲ್ಲು ಬೆಳ್ಳಗಾಗುತ್ತೆ. ಅದನ್ನು ಬಿಸಾಕಿ ತೊಗೊಂಡ್ವಿ. ಇನ್ನು ಸ್ವಲ್ಪ ದಿನ ಬಂದು ಏನು ಮಾಡ್ತಾರೆ, ಇದು ಪೌಡ್ರ್ ತುಂಬ ಕಷ್ಟ, ಆ ಪೌಡ್ರ್ ಕೂಡ ನಿಮಗೆ ಹಲ್ಲು ಮೇಲೆ ಮಾರ್ಕ್ ಮಾಡುತ್ತೆ. ನಾವು ಟೂತ್ ಪೇಸ್ಟ್ ತಯಾರು ಮಾಡಿದ್ದೀವಿ, ಅದನ್ನು ತೊಗೊಂಡ್ವಿ, ಇದನ್ನು ಬಿಸಾಡಿದ್ವಿ. ಟೂತ್ ಪೇಸ್ಟ್ ಕೂಡ ಏನಾಯಿತು, ಇದರಲ್ಲಿ ಈ ಟೂತ್ ಪೇಸ್ಟಲ್ಲಿ ನಿಮಗೆ ಮಿಂಚು ಬರಲ್ಲ, ನಮ್ಮ ಟೂತ್ ಪೇಸ್ಟ್ ಬಡಿಸ್ರಿ ನಿಮ್ಮ ಸುತ್ತ ಒಂದು ಮಿಂಚು ಬರುತ್ತದೆ, ಅದನ್ನು ಬಿಸಾಕಿ ತೊಗೊಂಡ್ವಿ. ಆಮೇಲೆ ಏನು ಮಾಡಿದ್ವಿ, ಇನ್ನೊಂದು ಟೂತ್ ಪೇಸ್ಟ್ ಬಂತು, ಇದರಲ್ಲಿ ಉಪ್ಪಿಲ್ಲ, ಇದರಲ್ಲಿ ಹುಣಸೆ ಹಣ್ಣಿಲ್ಲ, ನಿಂಬೆ ಹಣ್ಣಿಲ್ಲ, ನಮ್ಮ ತೊಗೊಳ್ಳಿ ಅಂತ ಇದನ್ನು ಬಿಸಾಡಿ ಅದು ತೊಗೊಂಡ್ವಿ. ಈಗ ಸದ್ಯಕ್ಕೆ ಏನಾಗಿದೆ, ನಮ್ಮ ಟೂತ್ ಪೇಸ್ಟಲ್ಲಿ ವೇದ ಶಕ್ತಿ ಇದೆ,
ಇನ್ನೊಂದರ ಬರುತ್ತೆ ಉಪನಿಷತ್ ಶಕ್ತಿ ಇದೆ, ಪುರಾಣ ಶಕ್ತಿ ಇದೆ ಅಂತ ಬರುತ್ತೆ. ನಮ್ಮದು ದುರಂತ ಏನಂದರೆ ನಾವು ಬಿಸಾಡ್ತೀವಿ, ತಗೋತಾ ಇರ್ತೀವಿ. ಅಂದರೆ ಏನು, ಒಂದು ಪ್ರಾಡಕ್ಟ್ ತಗೊಂಡ ಮೇಲೆ ಅದು ಚೆನ್ನಾಗಿದೆ, ಇದನ್ನೇ ನಾವು ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಆಗಲ್ಲ. ನೋಕಿಯಾ ಫೋನ್ ಹೋಯಿತು, ಆ್ಯಂಡ್ರಾಯ್ಡ್ ಫೋನ್ ಹೋಯಿತು, ಐಫೋನ್ ಬಂತು, ಇನ್ನು 11, 12, 13 ಬರ್ತಾನೇ ಇದೀಗ. ನಮ್ಮ ಪ್ರಾರಬ್ಧ ಹೊಸದು ಬಂದಾಗೆಲ್ಲ ಹಳೆದ ಬಿಸಾಕಿ ಹೊಸದು ತಗೊಂತೀವಿ. ಅತೃಪ್ತಿ ಕಾಡುತ್ತೆ. ಒಂದು ವಸ್ತು, ಒಂದು ಐಫೋನ್ ಅಂತ ಒಂದು ವಸ್ತು ನಿಮಗೆ ಎಷ್ಟುವರೆಗೂ ಸುಖ ಕೊಡುತ್ತೆ? ಲೇಟೆಸ್ಟ್ ಮಾರ್ಕೆಟ್ ಐಫೋನ್ 11 ಬಂತು, 11 ತೊಗೊತೀವಿ, ಎಷ್ಟುವರೆಗೂ ನೀವು ಹ್ಯಾಪಿ? ಐಫೋನ್ 12 ಬರೋವರೆಗೆ ಹ್ಯಾಪಿ ನೀವು. ಆಮೇಲೆ ಇದನ್ನು ಬಿಸಾಕಿ ಅದು ತಗೋಬೇಕು. ಐಫೋನ್ 12 ತೊಗೊಂಡ್ಮೇಲೆ ಹ್ಯಾಪಿ ಎಷ್ಟುವರೆಗೂ? 13 ಬರೋವರೆಗೆ. ಇದೇನಾಗುತ್ತೆ, ಅತೃಪ್ತಿಯನ್ನು ಪ್ರತಿಯೊಂದು ಸಲ ನಿಮ್ಮನ್ನು ಮಾಡ್ತಾ ಹೋಗುತ್ತೆ. ಅದಕ್ಕೆ ವಿಜ್ಞಾನ, ವಿಪರೀತ ಜ್ಞಾನ ಅಂತಂತೀವಿ. ಅದಕ್ಕೆ ಕಾರಕ ಕುಜ. ಹಾಗಾಗಿ ಯಾರಾದರೂ ಜಾತಕದಲ್ಲಿ ನಾನು ಇಂಜಿನಿಯರಿಂಗು ಮೆಡಿಕಲ್ಲು ಮಾಡಬೇಕಂದ್ರೆ ಅವ್ರ ಜಾತಕದಲ್ಲಿ ಬುಧ ಮತ್ತು ಕುಜ ತುಂಬ ಬಲವಾಗಿರಬೇಕು, ಬುದ್ಧಿವಂತನೂ ಆಗಬೇಕು, ಅವನು ವಿಜ್ಞಾನಿ ಆಗಬೇಕು. ಈ ವಿಪರೀತ ಜ್ಞಾನ ಇದ್ರೇ ನೀವು ಮುಂದೆ ಹೋಗ್ಲಿಕ್ಕಾಗತ್ತೆ, ಇಲ್ಲದ್ರೆ ಹೋಗೋಕ್ಕಾಗಲ್ಲ. ಇಷ್ಟೆಲ್ಲ ಕಷ್ಟ ಯಾಕಪ್ಪ ನಮಗೆ ಬೇಡ ಅಂತ ಅನಿಸ್ತು. ಸೊ ಅದಕ್ಕೆ ಬುಧ ಕುಜ ಎರಡೂ ಜಾತಕದಲ್ಲಿ ಯಾರಿಗೆ ಪವರ್ಫುಲ್ ಆಗಿರ್ತಾನೋ ಅವನು ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಮೆಡಿಕಲ್ಲು ಇದಕ್ಕೆ ಎಲಿಜಿಬಲ್ ಆಗಿರ್ತಾನೆ. ಅದಕ್ಕೆ ಅವ್ರನ್ನ ಕೇಳಬೇಕು, ನೀವು ಏನು ಮಾಡಿಸ್ಬೇಕು ಅಂದ್ಕೊತಾ ಇದ್ರಿ ಅಂತ ಅವ್ರನ್ನೇ ಕೇಳಬೇಕು. ಆಚಾರ್ಯ ನಮ್ಮ ಮಗ ಇಂಜಿನಿಯರಿಂಗ್ ಅಂತಿದ್ದಾರೆ, ನಮಗೇನೋ ಮೆಡಿಕಲ್ ಮಾಡಿಸ್ಬೇಕು ಅಂತಿದೆ, ನಮಗೇನೋ ಬೇರೆ CA ಮಾಡಿಸ್ಬೇಕು ಅಂತಿದೆ ಅಂತ ಕೇಳ್ತಾರೆ. ಇಂಜಿನಿಯರಿಂಗ್ ಅಂತಂದ್ರೆ ಅದಕ್ಕೆ ನೋಡಿ ಯಾವ ಗ್ರಹ ಚೆನ್ನಾಗಿ ನೋಡಬೇಕು, ಮೆಡಿಕಲ್ ಯಾವ ಗ್ರಹ ನೋಡಬೇಕು. ಇಂಜಿನಿಯರಿಂಗ್ ಆದರೆ ಒಂದು ಬುಧ ಚೆನ್ನಾಗಿದ್ರೆ ಸಾಕು. ಮೆಡಿಕಲ್ ಬೇಕು ಅಂದರೆ ಬುಧ ಕುಜ ಇಬ್ಬರು ಚೆನ್ನಾಗಿರ್ಬೇಕು. ಇಬ್ಬರು ಚೆನ್ನಾಗಿದ್ರು, ಸ್ಟ್ರಾಂಗ್ ಆಗಿದ್ರು ಅಂದರೆ ಅವ್ನು ಮಾಡ್ಬೋದು, ಬ್ರಿಲಿಯಂಟ್ ಆಗಿರುತ್ತೆ. ನೆಕ್ಸ್ಟು ಇದೆರಡೂ ಚೆನ್ನಾಗಿಲ್ಲ, ಇನ್ನೇನು ಮಾಡಬೇಕು? ಆಚಾರ್ಯ ನಮ್ಮ ಮಗ ಈಗ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತಿದ್ದಾನೆ, ಏನು ಮಾಡಬೇಕು? ಸೂರ್ಯ ಚೆನ್ನಾಗಿರಬೇಕು. ಬುಧ ಮತ್ತು ಸೂರ್ಯ ಚೆನ್ನಾಗಿದ್ದರೆ ಬಿಸ್ನೆಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರುತ್ತೆ. ಏನು ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ಅಯ್ಯೋ ತುಂಬ ಪ್ರೆಷರ್ ಕೊಟ್ಟು ಓದಿಸ್ಬೇಡಿ, ಸಣ್ಣ ಓದಿಸಿ. ತುಂಬ ಪ್ರೆಷರ್ ಕೊಡಿ, ಯಾಕಂದರೆ ಬುಧ ವೀಕ್ ಆಯ್ತು ಅಂತಂದರೆ ಪ್ರೆಷರ್ ಕೊಡಬಾರ್ದು. ಪ್ರೆಷರ್ ಕೊಟ್ಟರೆ ಏನಾಗುತ್ತೆ, ಜೀವನ ಎಫೆಕ್ಟ್ ಆಗಿಬಿಡುತ್ತೆ. ಓದಿನಲ್ಲಿ ಸಕ್ಸಸ್ ಆಗುತ್ತಾನೆ, ಜೀವನದಲ್ಲಿ ಫೇಲ್ ಆಗಿಬಿಡುತ್ತೆ. ಯಾಕಂದರೆ ಇದೇ ಬುದ್ಧಿ ಜೀವನದಲ್ಲಿ ಕೊಡಬೇಕು. ಬರೀ ಬುದ್ಧಿ ಅಂತಂಬೋದು ಓದ್ಕೊಳ್ಳೋಕೊಂದೇ ಅಲ್ಲ, ಜೀವನ ಕೂಡ ಬುದ್ಧಿ ಬೇಕು. ಏನಾಗುತ್ತೆ, ಇರೋ ಬುದ್ಧಿಯೆಲ್ಲ ಎಜುಕೇಷನ್ ಉಪಯೋಗಿಸ್ಬಿಡ್ತಾನೆ, ಮದುವೆ ಆಗಿರುತ್ತೆ, ಆಗ ಬುದ್ಧಿವಂತಿಕೆ ಹಾಳಾಗುತ್ತೆ, ಕೆಟ್ಟು ಹೋಗ್ಬಿಡ್ತಾನೆ. ಸೊ ಹಾಗಾಗಿ ಬುದ್ಧಿ ಯಾರಿಗೆ ವೀಕ್ ಇರುತ್ತೆ ಅವನಿಗೆ ತುಂಬ ಹೆಚ್ಚು ಪ್ರೆಷರ್ ಕೊಡೋಂಥ ಓದುಗಳು ಓದಿಸ್ಬಾರ್ದು. ಯಾವುದು ಅಂತಂದರೆ ಆ ಕಾಲಕ್ಕೆ ಯಾವುದು ಹುಡುಕೊಳ್ಬೇಕು. ಈಗ ITI ಇದೆ, ಡಿಪ್ಲೊಮಾ ಇದೆ, ಜಾಸ್ತಿ ಪ್ರೆಷರ್ ಬೇಕಾಗಿಲ್ಲ. ಸಣ್ಣ BCom ಡಿಗ್ರಿ ಇದೆ, ಅದಕ್ಕೆ ಜಾಸ್ತಿ ಪ್ರೆಷರ್ ಬೇಕಾಗಿಲ್ಲ. ಅಯ್ಯೋ ಆಚಾರ್ಯ ಅದನ್ನು ಓದಿದ್ರೆ ಉದ್ಯೋಗ ಬರಲ್ವಲ್ಲ, ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಆಗಲ್ಲ. ಗೈಡ್ ಮಾಡ್ತೀವಿ ಅಷ್ಟೇ, ಹೋಗೋದು ಬಿಡೋದು ಅವನಿಷ್ಟ. ನಾನು ಹೇಳಿದ ಹಾದಿಯಲ್ಲೇ ಹೋಗಬೇಕು ಅಂತಂಬೋದು ಏನಿಲ್ಲ. ನಾವು ಈ ರೀತಿ ಮಾಡಿ ಅನುಕೂಲ ಆಗುತ್ತೆ, ಅವನಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಓದೋ ಉದ್ಯೋಗ ಚೆನ್ನಾಗಿದ್ದರೆ ಜೀವನದಲ್ಲಿ ತುಂಬ ಫೇಲ್ ಆಗ್ತಾನೆ, ಕಾಮನ್ ಸೆನ್ಸ್ ಇಲ್ಲದ ಬಿಹೇವ್ ಮಾಡ್ತಾನೆ. ಈಗ ಎಷ್ಟೋ ಜನ ದೊಡ್ಡವರು ತುಂಬ ಓದ್ಕೊಂಡವ್ರು ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಯಾಕೆ ಬಿಹೇವ್ ಮಾಡ್ತಿದ್ದಾರೆ? ಕಾಮನ್ ಸೆನ್ಸ್ ಇರಬೇಕಾದ್ರೆ ಬುಧ ಚೆನ್ನಾಗೇ ಇರಬೇಕಲ್ವ? ಬುಧ ಚೆನ್ನಾಗಿದ್ರು ಕೂಡ ಕಾಮನ್ ಸೆನ್ಸ್ ಯಾಕಿಲ್ಲ ಅಂದರೆ ಆದ ಬುದ್ಧಿ ಎಲ್ಲ ಕೂಡ ಓದಿಗೆ ಬಡಿಸ್ಬಿಡ್ತಾರೆ. ಬುದ್ಧಿ ಕೂಡ ಒಂದು ಕೋಟ ಇರುತ್ತೆ, ಎಲ್ಲ ಕೋಟ ಬಡಿಸ್ಬಿಟ್ರೆ ಬುದ್ಧಿ ಕೆಲಸ ಮಾಡಲ್ಲ. ಅದಕ್ಕೆ ನೋಡಿ ಓದ್ಕೊಳ್ಳೋದು ಯಾವಾಗ ಚಿಕ್ಕಂದಾಗ, ದೊಡ್ಡವರಾದ್ಮೇಲೆ ಯಾಕೆ ಬರಲ್ಲ? ಯಾಕಂದರೆ ಕೋಟ ಮುಗಿದೋಗಿರುತ್ತೆ, ನಮ್ಮ ಬುದ್ಧಿವಂತಿಗೆ ಅಷ್ಟು ಡೀಪಾಗಿ ಹೋಗಲ್ಲ. ಯಾಕಂದರೆ ಸಾಂಸಾರಿಕ ವಿಚಾರದಲ್ಲಿ ಬಿದ್ದುಬಿಡ್ತಂದ್ರೆ ಮತ್ತೆ ಓದ್ಕೊಳ್ಳಿಕ್ಕಾಗಲ್ಲ. ಸೊ ಹಾಗಾಗಿ ಇಂಜಿನಿಯರಿಂಗ್ ಆಗಲಿ, ದೊಡ್ಡ ಓದುಗಳು ಯಾವುದಿದೆ, ತುಂಬ ಬುದ್ಧಿ ಇಟ್ಟು ಉಪಯೋಗ ಮಾಡಬೇಕಾದಂಥ ಓದುಗಳಿಗೆ ಬುಧ ಕುಜ ಚೆನ್ನಾಗಿದ್ರೆ ಅವನು ಹೈಯರ್ ಸ್ಟಡೀಸ್ ಮಾಡ್ತಾನೆ. ಹೈಯರ್ ಸ್ಟಡೀಸ್ ಅನುಕೂಲ ಅಂತ ಹೇಳಿ ಅವ್ರು ಕೇಳಿದ ಮೇಲೆ ಹೇಳಿ, ನೀವೇ ಮುಂಚಿತವಾಗಿ ಒಂದು ತುಂಬ ದೊಡ್ಡ ಓದುತ್ತಾನೆ ಇಂಜಿನಿಯರಿಂಗ್ ಮುಂಚಿತವಾಗಿ ಹೇಳಬೇಡಿ. ಜ್ಯೋತಿಷ್ಯನ ಮೊದಲನೇ ರೂಲ್ ಏನಂತಂದರೆ ಆಪೋಸಿಟ್ ಪರ್ಸನ್ ನಿಮ್ಮನ್ನೊಂದು ಪ್ರಶ್ನೆ ಕೇಳೋವರೆಗೂ ಹೇಳಬಾರ್ದು. ನೆಕ್ಸ್ಟ್ ಆ ಪ್ರಶ್ನೆ ಏನು ಕೇಳ್ತಾನೋ ಅಷ್ಟೇ ಉತ್ತರ ಕೊಡಬೇಕು. ತುಂಬ ಜಾಸ್ತಿ ಅದನ್ನು ಎನ್ಹ್ಯಾನ್ಸ್ ಮಾಡಿ ಇಂಜಿನಿಯರ್ ಆಗ್ತಾನೆ, ಅವನು ಅಮೆರಿಕ ಹೋಗ್ತಾನೆ, ಅಮೆರಿಕಾದಲ್ಲಿ ಗ್ರೀನ್ ಕಾರ್ಡ್ ಬರುತ್ತೆ, ಇದೆಲ್ಲ ಕಥೆ ಹೇಳೋದು ಬೇಡ. ಇದೆಲ್ಲ ಏನಾಗುತ್ತೆ, ಅವನಲ್ಲಿ ಅತೃಪ್ತಿ ಹೆಚ್ಚಿದಂಗೆ ಆಗುತ್ತೆ, ವಿಜ್ಞಾನ ವಿಪರೀತ ಜ್ಞಾನ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ನೋಡಿಕೊಳ್ತಾ ಮುಂದೆ ಹೋಗಬೇಕು. ಸೊ ಇದು ಎಜುಕೇಷನ್ ಸಂಬಂಧಪಟ್ಟದ್ದು. ನಾಳಿನ ದಿನ ಶನಿವಾರ, ಇನ್ನೊಂದು ದಿನ ನಮಗೆ ಫ್ರೀ ಇದೆ. ಓಕೆ, ಸೊ ನಾಳಿನ ದಿನ ಇಷ್ಟುವರೆಗೂ ಏನೇನು ನೀವು ಪ್ರಶ್ನೆಗಳು ಕೇಳಿದಿರೋ ಅದಕ್ಕೆಲ್ಲ ಕೂಡ ನೀವು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ನಾಳೆ ವಿದ್ಯೆ ಬಗ್ಗೆ ಒಂದೇ ಒಂದು ಎಕ್ಸಾಂಪಲ್, ಒಂದು 10 to 15 ಮಿನಿಟ್ಸ್ ಫಸ್ಟ್ ಒಂದು ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂತರ ಏನಾದರೂ ಡೌಟ್ಸ್ ಏನಾದರೂ ಸೆಷನ್ ಇದ್ದರೆ ನೀವು ಕೇಳ್ಬೋದು. ದಯವಿಟ್ಟು ಯಾರನ್ನ ಡೌಟ್ಸ್ ಇದ್ದರೆ ಪೇಪರ್ ಮೇಲೆ ಬರ್ಕೊಂಡು ನಾಳಿನ ದಿನ ಕೇಳ್ಬೋದು. ದಟ್ ಈಸ್ ನಾಳೆ ಬಂದು ಈ ಬ್ಯಾಚ್ಗೆ ಲಾಸ್ಟ್ ಕ್ಲಾಸ್. ನಾಳೆ ಜ್ಯೋತಿಷ್ಯ 2 ಬ್ಯಾಚ್ ಏನಿದೆ ಅದಕ್ಕೆ ನಾಳೆ ಕೊನೆಯ ದಿನ. ಮತ್ತೆ ಸಂಡೆಯಿಂದ ಯಥಾ ರೀತಿ ಜ್ಯೋತಿಷ್ಯ 1 ಬ್ಯಾಚ್ ಏನಿದೆ ಅದರಲ್ಲಿ ಮೆರ್ಜ್ ಆಗ್ತೀರಿ.
ಸೊ ಯಾರಾದರೂ ಜ್ಯೋತಿಷ್ಯ 2 ಬ್ಯಾಚಿಂದ ಜ್ಯೋತಿಷ್ಯ 1 ಬ್ಯಾಚಿಗೆ ನಾನು ಲಿಂಕ್ ಕಳಿಸಿದ್ದೀನಿ. ಸೊ ಅದನ್ನು ನೀವು ತಗೊಂಡು ಆ ಗ್ರೂಪಿಗೆ ಜಾಯ್ನ್ ಆಗಿ